ಪ್ರೇಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಪ್ರಪಂಚದೊಂದಿಗಿನ ಸ್ನೇಹವು ದೇವರೊಂದಿಗೆ ಶತ್ರುವಾಗಿದೆ. ಇಂದು ನಾವು ನಮ್ಮ ಆತ್ಮದ ಮೂರನೇ ಶತ್ರುವಿನ ಬಗ್ಗೆ ಕಲಿಯಲಿದ್ದೇವೆ, ಲೌಕಿಕತೆ. ನಾವು ನಮ್ಮ ಆತ್ಮಗಳ ಶತ್ರುಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಕೊಲ್ಲಬೇಕು. ಆಗ ಮಾತ್ರ ನಮ್ಮ ಆತ್ಮಗಳಿಗೆ ಶಾಂತಿ ಮತ್ತು ವಿಶ್ರಾಂತಿಯನ್ನು ಪಡೆಯುತ್ತೇವೆ. ಮತ್ತು ಈ ಶತ್ರು ದೇವರಿಂದ ನಮ್ಮ ಆಶೀರ್ವಾದಗಳಿಗೆ ಅಡ್ಡಿಯಾಗುತ್ತದೆ. ಯಾಕೋಬನು 4:4 ಬರೆದಿದೆ, ಇಹಲೋಕ ಸ್ನೇಹವು ದೇವ ವೈರ್ಯವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುವವನು. ಇದರ ಅರ್ಥವೇನು? ಇದರ ಅರ್ಥ, ನಾವು ವಿಶ್ವಾಸಿಗಳಲ್ಲದ ಜನರೊಂದಿಗೆ ಸ್ನೇಹಿತರಾಗಿದ್ದರೆ ನಾವು ದೇವರ ಶತ್ರುಗಳ? ಹೌದಾ? ಎಂದಿಗೂ ಅಲ್ಲ. ಇನ್ನು ಕೆಲವರು ಪ್ರಪಂಚದೊಂದಿಗಿನ ಸ್ನೇಹಿತ ಭಯದಿಂದ ಆಧುನಿಕ ತಂತ್ರಜ್ಞಾನ, ಕಾರುಗಳು, ಕಂಪ್ಯೂಟರ್ಗಳು ಸ್ವೀಕರಿಸುವುದು ನಿರಾಕರಿಸುತ್ತಾರೆ. ಆಧುನಿಕ ರೀತಿಯಲ್ಲಿ ಉಡುಗೆ ಧರಿಸುವುದನ್ನು ಅವರು ನಿರಾಕರಿಸುತ್ತಾರೆ. ಲೌಕಿಕತೆ ಅಥವಾ ಪ್ರಪಂಚದೊಂದಿಗೆ ಸ್ನೇಹ, ಈ ಪದಗಳು ಚರ್ಚ್ಗಳಲ್ಲಿ ಹೆಚ್ಚು ಬಳಸಲ್ಪಟ್ಟಿಲ್ಲ. ಆದಾಗ್ಯೂ ಅದನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ನಾವು ಈ ವಿಷಯದ ಬಗ್ಗೆ ಹೆಚ್ಚು ಬೋಧನೆಯನ್ನು ಕೇಳಿಲ್ಲದಿರಬಹುದು. ರೋಮಪುರದವರಿಗೆ 12:2 ಇದರಲ್ಲಿ ಬರೆದಿದೆ, ಈ ಜಗತ್ತಿಗೆ ಅನುಗುಣವಾಗಬೇಡಿ. ಮತ್ತೆ 1 ಯೋಹಾನ 2:15 ಹೇಳುತ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕವನ್ನು ಪ್ರೀತಿಸುವುದು ಅಥವಾ ಈ ಲೋಕ ಸ್ನೇಹವು ಏನು ಎಂದು ನಮಗೆ ತಿಳಿದಿರಬೇಕು. ಏಕೆಂದರೆ ನಮ್ಮಲ್ಲಿರುವ ಈ ಗುಣದಿಂದಾಗಿ ನಮಗೆ ತಿಳಿಯದೆ ನಾವು ದೇವರ ವೈರಿಗಳಾಗಿ ಬದುಕುತ್ತಿದ್ದೇವೆ. ಅದೇ ನಾವು ಇಲ್ಲಿ ಓದಿರುವುದು, ಅಲ್ಲವೇ? ನಾವು ಆತನ ನಂಬಿಕೆ ಉಳ್ಳವರು. ನಾವು ಮತ್ತು ಚರ್ಚಲ್ಲಿ ಬರ್ತಾ ಇದ್ದೇವೆ, ಪ್ರಾರ್ಥಿಸುತ್ತೇವೆ. ಆದರೆ ಯಾಕೆ ನಮಗೆ ದೇವರು ಪ್ರಾಮಿಸ್ ಮಾಡಿರುವ ಆಶೀರ್ವಾದಗಳನ್ನು ಸಿಗ್ತಾ ಇಲ್ಲ ಎಂದು ನಮಗೆ ಅನುಮಾನ ಬರಬಹುದು, ಅಲ್ಲವೇ? ಹಲ್ಲೆಲೂಯ. ಈ ಜಗತ್ತನ್ನು ಪ್ರೀತಿಸುವುದು ಎಂದರೆ ನಮ್ಮ ನಂಬಿಕೆ ಇಲ್ಲದ ಸಮಾಜದ ಮೌಲ್ಯಗಳನ್ನು ಮತ್ತು ಆಚರಣೆಗಳನ್ನು ಒಪ್ಪಿಕೊಳ್ಳುವುದು. ಪ್ರಪಂಚ ಅಥವಾ ಈ ಜಗತ್ತು ಕೇವಲ ಹೊರಗೆ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬ ವಿಶ್ವಾಸಿಗಳ ಒಳಗೇನೂ ಇದೆ. ಪ್ರಪಂಚದೊಂದಿಗಿನ ಸ್ನೇಹವು ಅಂದರೆ ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ನಿರ್ಲಕ್ಷಿಸುವ ಮತ್ತು ಲೌಕಿಕ ವ್ಯವಹಾರಗಳ ಬಗ್ಗೆ ಕಾಳಜಿ ವಹಿಸುವ ಸ್ಥಿತಿ. ಲೌಕಿಕತೆ ಒಂದು ಆತ್ಮ, ಅದು ದಂಗೆಯಲ್ಲಿ ಬೇರೂರಿದೆ. ದೇವರ ಸತ್ಯವನ್ನು ವಿರೋಧಿಸುತ್ತದೆ. ಅದು ನಮ್ಮಲ್ಲಿ ಹೆಮ್ಮೆಯ ಆತ್ಮವಾಗಿದೆ. ನಾವು ದೇವರ ಸ್ನೇಹಿತರಾಗಲು ಮತ್ತು ಆಶೀರ್ವಾದ ಹೊಂದಲು ಈ ಆತ್ಮವನ್ನು ನಾವು ಜಯಿಸಬೇಕು. ಈ ಆತ್ಮ ನಮ್ಮಲ್ಲಿ ಇದ್ದರೆ ನಾವು ದೇವರ ಶತ್ರುಗಳಾಗಿ ಜೀವನ ಮಾಡ್ತೇವೆ. ಆದರೆ ನಮಗೆ ಹೇಗೆ ಆಶೀರ್ವಾದ ಬರುವುದು? ದೇವರ ಭರವಸೆಗಳು ನಮಗೆ ಹೇಗೆ ಸಿಗುವುದು? ನೀವು ಯೋಚನೆ ಮಾಡ್ಕೋಬೇಕು. ಎಫೆಸದವರಿಗೆ 2:3 ಪೌಲನು ನಮಗೆ ಹೇಳುತ್ತಾನೆ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿತ್ತು, ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿದ್ದೀರಿ. ನಮ್ಮ ಹಿಸ್ಟ್ರಿ ಹೇಳುತ್ತಾ ಇದೆ. ಅವಿಧೇಯತೆಯ ಮಕ್ಕಳಲ್ಲಿ ಈಗ ಕೆಲಸ ನಡೆಸುವ ಆತ್ಮನಿಗನುಸಾರವಾಗಿ ನಡೆದುಕೊಂಡಿದ್ದೀರಿ. ನಮ್ಮ ಹಿಸ್ಟ್ರಿ. ನಾವೆಲ್ಲರೂ ಪೂರ್ವಕಾಲದಲ್ಲಿ ಶರೀರ ಭಾವದ ಅಂಗಗಳಲ್ಲಿ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕವರಂತೆ ಸ್ವಭಾವದಲ್ಲಿ ದೇವರ ಕೋಪದ ಮಕ್ಕಳಾಗಿದ್ದೆವು. ಇದು ನಮ್ಮ ಹಿಸ್ಟ್ರಿ ಹೇಳುತ್ತಾ ಇದೆ. ಎಫೆಸದವರಿಗೆ 2:3 ನಾವು ದೇವರ ಬಳಿಗೆ ಬರುವ ಮೊದಲು ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದೆವು. ಸ್ವಭಾವ ಸಿದ್ಧವಾಗಿ ದೇವರ ಕೋಪದ ಮಕ್ಕಳಾಗಿದ್ದೆವು. ಅರ್ಥ ಮಾಡಿಕೊಳ್ಳಿ, ಸ್ವಭಾವದಲ್ಲಿ. ಅಲ್ಲಿಂದ ನಮ್ಮನ್ನು ದೇವರ ಕಡೆ ಕರ್ಕೊಂಡು ಬಂದಿದ್ದಾರೆ. ಇನ್ನೂ ನಾವು ಹೀಗೆ ಮುಂದುವರಿಯಬಾರದು. ನಾವು ಬದಲಾಗಬೇಕು. ನಾನು ಬದಲಾಗಬೇಕು. ನೀವು ಇದು ಹೇಳಿಕೊಳ್ಳುತ್ತಲೇ ಇರಬೇಕು. ನಾನು ಹಳೆಯ ತರ ಜೀವನ ಮಾಡಬಾರದು, ನಾನು ಬದಲಾಗಬೇಕು. ಮತ್ತು ನಾವು ಅದನ್ನು ನಮ್ಮ ಮೆದುಳಿನಲ್ಲಿ ನೋಂದಾಯಿಸಿಕೊಳ್ಳಬೇಕು. ಯು ಶುಡ್ ರಿಜಿಸ್ಟರ್ ದಾಟ್ ಇನ್ ಟು ಅವರ್ ಬ್ರೈನ್.
ಐ ಶುಡ್ ಚೇಂಜ್. ಹಳೆಯ ತರ ನಾನಿನ್ನೂ ಜೀವನ ಮಾಡಬಾರದು ದೇವರ ಮಕ್ಕಳೇ. ಜೀವನ ಮಾಡಿದರೆ ದೇವರ ವೈರಿಗಳಾಗಿ ನಾವು ಜೀವನ ಮಾಡುತ್ತಾ ಇದ್ದೇವೆ ಅಂತ ಬೈಬಲ್ ಹೇಳುತ್ತದೆ. ಹಲ್ಲೆಲೂಯ. ಆದರೆ ನಾವು ಕ್ರಿಸ್ತನ ಚರ್ಚ್ ಈ ಲೌಕಿಕತೆಯ ಸಾಂಕ್ರಾಮಿಕ ಕಾಯಿಲೆಯಿಂದ ನಿರ್ಣಾಯಕ ಮಟ್ಟದಲ್ಲಿ ಬೆಳೆಯುತ್ತಿದ್ದೇವೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರಾಪಂಚಿಕತೆ ಇದೆಯೇ? ನಿಮ್ಮಲ್ಲಿ ಪ್ರಾಪಂಚಿಕತೆ ಇದೆಯೇ? ನೀವು ದೇವರ ಶತ್ರುವಂತೆ ಬದುಕುತ್ತಿದ್ದೇವೆಯೇ? ಯಾರಾದರೂ ಒಪ್ಪುತ್ತೀರಾ? ಇಲ್ಲ ಪಾಸ್ಟರ್, ನಾನು ಬೈಬಲ್ ಓದುತ್ತೀನಿ, ಪ್ರೇಯರ್ ಮಾಡುತ್ತೀನಿ, ಚರ್ಚ್ಗೆ ಬರ್ತೀನಿ, ಸ್ತೋತ್ರ ಸ್ತೋತ್ರ ಎಂದು ನಾನು ಹೇಳ್ತೀನಿ, ಆದರೆ ದೇವರ ಫ್ರೆಂಡ್ ಆಗಿ ಜೀವನ ಮಾಡ್ತಾ ಇದ್ದೀವ? ಹಲ್ಲೆಲೂಯ. ನಾವು ಯೇಸು ಕ್ರಿಸ್ತನ ಕರೆಗೆ ಪ್ರತಿಕ್ರಿಯಿಸುತ್ತೇವೆ ಮತ್ತು ಅವನನ್ನು ಅನುಸರಿಸಲು ಸಿದ್ಧರಿಸುತ್ತೇವೆ. ಆದರೆ ದೇವರ ಆಜ್ಞೆಗಳನ್ನು ಪಾಲಿಸಲು ಬಂದಾಗ ಅದನ್ನು ಪಾಲಿಸುವುದು ತುಂಬಾ ಕಷ್ಟ ಎಂದು ನಾವು ಭಾವಿಸುತ್ತೇವೆ ಮತ್ತು ನಾವು ಅವುಗಳನ್ನು ನಿರಾಕರಿಸುತ್ತೇವೆ. ಇದು ವಿಶ್ವಾಸಿಗಳ ವಾಡಿಕೆಯ ಜೀವನವಾಗಿದೆ. ನಾವು ಯೇಸುವಿನ ಕಡೆಗೆ ಬಂದಾಗ, ಬ್ಯಾಪ್ಟಿಸಮ್ ಕ್ಲಾಸ್ ತಕ್ಕೊಂಡಿದಾಗ, ಹೌದು ನಾನು ಹೀಗೆ ಇನ್ನು ಜೀವನ ಮಾಡುತ್ತೀನಿ ಎಂದೆಲ್ಲ ಒಪ್ಪಿಕೊಂಡು ನಾವು ಬ್ಯಾಪ್ಟಿಸಮ್ ತಕ್ಕೊಂಡಿದ್ದೇವೆ. ಆಮೇಲೆ ಏನಾಯ್ತು? ಎಫೆಸದವರಿಗೆ 2:3 ಬರೆದಿರುವ ಪ್ರಕಾರ ನಾವಿನ್ನೂ ಜೀವನ ಮಾಡುತ್ತಾ ಇದ್ದೀವ? ಅನೇಕ ವಿಶ್ವಾಸಿಗಳು ದೇವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದಿಲ್ಲ. ಚರ್ಚ್ ಸದಸ್ಯರೊಂದಿಗೆ ಹೆಚ್ಚಿನ ಫೆಲೋಶಿಪ್ ಇಲ್ಲ. ಅವರಿಗೆ ದೇವರಲ್ಲಿ ಆಸಕ್ತಿ ಇಲ್ಲ. ಪಾಸ್ಟರಲ್ಲಿ ಬೋಧಿಸುತ್ತಾ ಇರುತ್ತಾರೆ. ನಿಮಗೆ ಎಲ್ಲರಿಗೂ 24 ಗಂಟೆಗಳಿದೆ, ನಿಮಗೆ ಕಮ್ಮಿ ಇದೆಯಾ? ನೀವು ತಿಳ್ಕೊಂಡಿರ್ತೀರಿ ನಿಮಗೂ ಕಮ್ಮಿ ಇದೆ, ನನಗೂ ಜಾಸ್ತಿ ಇದೆ ಅಂತ. ಎಲ್ಲರಿಗೂ 24 ಗಂಟೆಗಳೇ ಇರುವುದು. ಅದರಲ್ಲಿ ಮಿನಿಮಮ್ 2 hours ದೇವರಿಗೆ ಕೊಡಿ ಎಂದು ಹೇಳಿದರೆ, ಅಯ್ಯೋ ತುಂಬಾ ಆಯ್ತು ಎಂದು ಹೇಳುವವರು ಲೌಕಿಕವಾಗಿ ಮಾತ್ರ ಜೀವನ ಮಾಡುತ್ತಾ ಇದ್ದಾರೆ ಎಂದು ನೀವು ಅರ್ಥ ಮಾಡ್ಕೋಬೇಕು. ದೇವರೊಂದಿಗೆ, ದೇವರಿಗೋಸ್ಕರ, ದೇವರ ಜನರೊಂದಿಗೆ ನಾವು ಟೈಮ್ ಕಳೆಯಬೇಕು. ನಮ್ಮ ಟೈಮ್ ಎಲ್ಲ ಈ ಲೋಕ ಜನರ ಒಂದಿಗೆ ಕಳೆದರೆ, ಅಡಿಗೆ ಮಾಡುವುದು, ಆಫೀಸ್ ಹೋಗೋದು, ಏನಾದರೂ ಮತ್ತೆ ಮನರಂಜನೆ ಬೇಕಂದರೆ ಬೇರೆ ಕಡೆ ಹೋಗೋದು, ಅಲ್ಲಾಂದರೆ ಯೂಟ್ಯೂಬ್ ನೋಡುವುದು. ಇದೇ ನೀವು ಒಂದು ವಿಶ್ವಾಸಿಯಾಗಿ ಮಾಡುತ್ತಾ ಇದ್ದರೆ ನೀವು ಆತ್ಮಿಕವಾಗಿ ಜೀವನ ಮಾಡುತ್ತಾ ಇಲ್ಲ ಅಂತ ನಾನು ಪುಟ್ಬಿಟ್ಟಿನಿ ಅಂತ ಪ್ರೊಕ್ಲೇಮ್ ಮಾಡುತ್ತೀನಿ. ಇದು ಸತ್ಯ ಸತ್ಯ ಸತ್ಯ. ನೀವೊಂದು ದಿನ ಹೇಗೆ ಜೀವನ ಮಾಡುತ್ತೀರಿ ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ಅಂತ ವಿಶ್ವಾಸಿಗಳು ತಮ್ಮ ಉದ್ಯೋಗ ಮತ್ತು ಸಂಪತ್ತನ್ನು ಭದ್ರತೆ ಮತ್ತು ಪ್ರಮುಖತೆಯ ಮೂಲವಾಗಿ ನಂಬುತ್ತಾರೆ ಮತ್ತು ದೇವರ ಸತ್ಯವನ್ನು ಕಡೆಗಣಿಸಲು ಪ್ರಾರಂಭಿಸುತ್ತಾರೆ. ಇನ್ನು ಕೆಲವರು ದೈನಂದಿನ ಜವಾಬ್ದಾರಿಯಲ್ಲಿ ಮತ್ತು ಮನರಂಜನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ. ದೇವರಿಗೆ ವಿಧೇಯರಾಗಿ ಬದುಕುವುದು ತುಂಬಾ ಕಷ್ಟ. ವಿಶ್ವಾಸಿಗಳೊಂದಿಗೆ ಓಡಾಡುವುದು ತುಂಬಾ ಕಷ್ಟ. ಇಲ್ಲಿ ಪಾಸ್ಟರ್ ಹೇಳುತ್ತಾ ಇರ್ತಾರೆ, ಡೈಲಿ ಫೆಲೋಶಿಪ್ ಮಾಡ್ರಿ. ಇಲ್ಲ, ಆಗಲ್ಲ, ನನಗೂ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ಬೇಕು. ಇಲ್ಲಿ ಪಾಸ್ಟರ್ ಹೇಳ್ತಾ ಇರ್ತಾರೆ, ಡೈಲಿ ಒಂದು 30 ನಿಮಿಷದ ಮೆಸೇಜ್ ಕೇಳಿಸ್ಕೊಳ್ರಿ. ಇಲ್ಲ, ಸಮಯವಿಲ್ಲ. ಯೂಟ್ಯೂಬ್ನಲ್ಲಿ ತುಂಬಾ ಮನೋರಂಜನೆಯ ಕಾರ್ಯಕ್ರಮಗಳು ಬರ್ತಾ ಇರ್ತದೆ. ಯೂಟ್ಯೂಬ್ ಬಿಡಕ್ಕೆ ಆಗಲ್ಲ ಪಾಸ್ಟರ್, ಬಿಡಕ್ಕೆ ಆಗಲ್ಲ. ಅದು ನನ್ನ ಸ್ನೇಹಿತ. ಆದ್ರೆ ದೇವರ ಶತ್ರುವಾಗಿ ನೀವು ಜೀವನ ಮಾಡುತ್ತಾ ಇದ್ದೀರಿ ಅಂತ ಅರ್ಥ ಮಾಡ್ಕೋಬೇಕು. ನಾನಿಲ್ಲಿ ಬೋಧಿಸೋದು ಎದಕ್ಕೆ? ನನಗೇನಾದರೂ ಸಿಗಬೇಕಾಗತ್ತಾ? ನೀವು ಅರ್ಥ ಮಾಡ್ಕೋಬೇಕು ದೇವರ ಮಕ್ಕಳೇ. 24 hours ಎಲ್ಲರಿಗೂ ಇದೆ. ಎಲ್ಲರಿಗೂ ನಿದ್ದೆ ಮಾಡಬೇಕು, ಎಲ್ಲರಿಗೂ ಕೆಲಸ ಮಾಡಬೇಕು. ಮತ್ತೆ ನೀವು ಬ್ಯಾಲೆನ್ಸ್ ಮಾಡುವುದು ಕಲಿಯಬೇಕು. ಹೆಂಗೆ? ನಿಮಗೆ ಓದಬೇಕು, ಸ್ಕೂಲ್ ಹೋಗ್ಬೇಕು, ಕಾಲೇಜ್ ಹೋಗ್ಬೇಕು, ಕೆಲಸಕ್ಕೆ ಹೋಗ್ಬೇಕು, ಮನೆ ಅಡಿಗೆ ಮಾಡಬೇಕು. ಇದೆಲ್ಲ ನಾನು ಹೆಂಗೆ ಬ್ಯಾಲೆನ್ಸ್ ಮಾಡುವುದು? ಅದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಜವಾಬ್ದಾರಿ. ಪಾಸ್ಟರ್ಗೆ ಅದೆಲ್ಲ ಹೇಳಿಕೊಡಕ್ಕಾಗಲ್ಲ. ಆದರೂ ಪಾಸ್ಟರ್ ಹೇಳಿಕೊಡ್ತಾ ಇದ್ದೀನಿ. ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ಹಿಂಗೆ ಜೀವನ ಹೋಗ್ತಾ ಇರುತ್ತದೆ. ವಿಶ್ವಾಸಿಗಳು ಜ್ಞಾನ ಸ್ನಾನ ತಕ್ಕೊಂಡು ಮತ್ತು ದೇವರ ಕಡೆಗೆ ಟೈಮ್ ಇಲ್ಲ ಈ ಲೋಕದ ಕಡೆಗೆ ಹಂಗೆ ದಿನ ಹೋಗ್ತಾ ಇರುತ್ತದೆ. ನಂತರ ಅವರು ತಮ್ಮ ನಂಬಿಕೆಯಲ್ಲಿ ಉಳಿಯಲು
ಪಾದ್ರಿಯಿಂದ ಸುಲಭವಾದ ಸಂದೇಶವನ್ನು ಹುಡುಕುತ್ತಾರೆ. ಪೌಲನು ಈ ರೀತಿಯ ವಿಶ್ವಾಸಿಗಳ ಬಗ್ಗೆ ಭವಿಷ್ಯ ನುಡಿದಿದ್ದಾನೆ. 2 ತಿಮೋಥೆಯನಿಗೆ 4:3 ಅವರು ಹೀಗೆ ಬರೆದಿದ್ದಾರೆ. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವವರು. ಅವರಿಗೆ ವ್ಯರ್ಥವಾಗಿದೆ. ಸುಮ್ಮನೆ ನಿಂತ್ಕೊಂಡು ಪಾಸ್ಟರು ಇಲ್ಲಿ ಬೋಧಿಸುತ್ತಾ ಇರುತ್ತಾರೆ. ಅವಳು ವ್ಯರ್ಥ. ಅವಳಿಗೆ ಬೇರೆ ಏನೇನು ಪ್ರೀಚ್ ಮಾಡಕ್ ಬರಲ್ಲ. ಅವಳಿಗಿದೆ ಪ್ರೀಚ್ ಮಾಡಕ್ ಬರುವುದು. ಅದಕ್ಕೆ ದೇವರು ಅವಳನ್ನು ಅನೋಯಿನ್ ಮಾಡಿರೋದು. ಇದು ತುಂಬಾ ಕಷ್ಟ, ಹಿಂಗೆಲ್ಲ ಜೀವನ ಮಾಡಕ್ಕಾಗಲ್ಲ ಅಂತ ಯಾರಿಗೆ ಹೇಳಕ್ಕಾಗತ್ತೆ? ದೇವರ ಮಕ್ಕಳೇ, ನೀವು ದೇವರ ಕಡೆಗೆ ಟೈಮ್ ಕಳೆಯಲಿಲ್ಲದಿದ್ರೆ ಹೌದು, ಎಲ್ಲರಿಗೂ ಕಷ್ಟ. 24 hours ಡೈಲಿ ನೀವು ನಿಮಗೋಸ್ಕರ ತಕ್ಕೊಂಡ್ರೆ ನಿಮಗೆ ಆಧ್ಯಾತ್ಮಿಕ ಜೀವನ ಕಷ್ಟ. ಒಂದು ದಿನಾನು ಬಿಡಕ್ಕಾಗಲ್ಲ. ಹಲ್ಲೆಲೂಯಾ. ನಾವು ಅರ್ಥ ಮಾಡಿಕೊಳ್ಳೋಣ, ಪ್ರಪಂಚದೊಂದಿಗಿನ ಸ್ನೇಹವು ಅಂದರೆ ಲೌಕಿಕತೆ ದೇವರೊಂದಿಗೆ ಶತ್ರುವಾಗಿದೆ. ಕೇಳಿಕೊಳ್ಳಿ ದೇವರ ಮಕ್ಕಳೇ, ಪ್ರಪಂಚದೊಂದಿಗಿನ ಸ್ನೇಹವು ದೇವರೊಂದಿಗೆ ಶತ್ರುವಾಗಿದೆ. ಹಲ್ಲೆಲೂಯಾ. ನಮ್ಮಲ್ಲಿ ಪ್ರಾಪಂಚಿಕತೆ ಇದೆಯೇ? ನಾವು ದೇವರ ಶತ್ರುಗಳಂತೆ ಬದುಕುತ್ತಿರುವಾಗ ದೇವರು ಏಕೆ ನಮ್ಮನ್ನು ಆಶೀರ್ವದಿಸುತ್ತಿಲ್ಲ ಎಂದು ನೀವು ಯೋಚಿಸಬಾರದು. ಕೆಲವರು ತಿಳ್ಕೊಳ್ಳುತ್ತಾರೆ, ಯಾಕೆ ನನಗೂ ಮಾತ್ರ ಇಷ್ಟೊಂದು ಕಷ್ಟ? ನನ್ನ ಕಷ್ಟ ಯಾವಾಗ ಹೋಗುವುದು ದೇವರೇ? ಹಿಂಗೆ ಕೈ ಹಾಕಿಕೊಂಡು, ದೇವರೇ ಎಷ್ಟು ದಿನ ಆಯ್ತು ನನಗೂ ಕಷ್ಟ ಕಷ್ಟ ಕಷ್ಟ, ಯಾವಾಗ ನಾನು ಇದರಿಂದ ಹೊರಗೆ ಬರಬೇಕು ದೇವರೇ? ನಿಮ್ಮ ಜೀವನ ನೋಡ್ರಿ. ನೀವು ದೇವರನ್ನು ಪ್ರೀತಿಸುತ್ತೀರಾ ಅಥವಾ ದೇವರ ಕೈಯನ್ನು ಪ್ರೀತಿಸುತ್ತೀರಾ? ಬುಟ್ಟಿ ಇಟ್ಕೊಂಡು ಕುಡಿ ದೇವರೇ, ಕುಡಿ ದೇವರೇ, ಕುಡಿ ದೇವರೇ. ಬುಟ್ಟಿ ತುಂಬಲಿಲ್ಲ ಅಂದರೆ ಕೋಪ. ಇಷ್ಟು ದಿನವಾಗಿ ನಾನು ಬುಟ್ಟಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ತೀನಿ, ಏನು ಬರ್ಲಿಲ್ಲ, ನಾನು ಬಿಟ್ಟು ಹೋಗ್ತೀನಿ ಪಾಸ್ಟರ್. ನನಗೆ ಹೇಳಲ್ಲ ಯಾರು, ಹಂಗೆ ಬಿಡ್ತಾರೆ ಎಲ್ಲರೂ. ಇಲ್ಲಿಂದ ಚೇರೆಲ್ಲ ಬಕೆಟ್ ಆದಾಗ ನನಗೆ ಗೊತ್ತಾಗತ್ತೆ ಬುಟ್ಟಿಯಲ್ಲಿ ಏನು ಬರಲಿಲ್ಲ. ಅದಕ್ಕೆ ಹೋಗಿರೋದು. ಬುಟ್ಟಿಯಲ್ಲಿ ಬಂದ್ರೆ ಇಲ್ಲಿ ಇರ್ತಾರೆ. ಬುಟ್ಟಿ ತಕೊಂಡು ಬರುವವರು, ಹೃದಯ ತಕೊಂಡು ಬರುವವರು ಇಲ್ಲೇ ಇರ್ತಾರೆ. ಅವರ ಹೃದಯ ತುಂಬಬೇಕು. ಹೃದಯ ತುಂಬಿದರೆ ಬುಟ್ಟಿನೂ ತುಂಬುತ್ತೆ. ಎಫೆಸದವರಿಗೆ 2:3 ನೀವೆಲ್ಲರೂ ಇವತ್ತು ಹೋಗಿ ಧ್ಯಾನಿಸಬೇಕು. ಹಲ್ಲೆಲೂಯಾ. ಆದ್ದರಿಂದ ನಾವು ಈ ಸತ್ಯವನ್ನು ದೇವರ ಮಕ್ಕಳಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಸಬ್ಜೆಕ್ಟ್ ಅನ್ನು, ಲೌಕಿಕತೆಯಿಂದ ಸಬ್ಜೆಕ್ಟ್ ಅನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ವಿಶ್ವಾಸಿಗಳಿಗೆ ಲೌಕಿಕತೆ ಏನು, ಆಧ್ಯಾತ್ಮಿಕತೆ ಏನು ಅರ್ಥ ಮಾಡಿಕೊಳ್ಳದೆ ಬರೀ ಪ್ರಾರ್ಥನೆ ಮಾಡುವುದಕ್ಕೆ ಮಾತ್ರ ಕಲಿತುಕೊಂಡ್ರೆ ವಿಶ್ವಾಸಿಗಳು ನಿರಾಶರಾಗಿ ದುಃಖಿತರಾಗಿ ಅವರ ವಿಶ್ವಾಸ ಜೀವನದಲ್ಲಿ ಉಳಿಯುತ್ತಾರೆ. ಅಂದವರನ್ನು ಮಾತ್ರ ನಾವು ನೋಡಿದ್ದೇವೆ ವಿಶ್ವಾಸ ಜೀವನದಲ್ಲಿ ಖುಷಿಯಾಗಿ ಆನಂದ ಆನಂದವೇ ಎಂದು ಯಾವಾಗಲೂ ಹಾಡುವವರನ್ನು ನೋಡಿದ್ದೀರಾ ನೀವು? ಬರೀ ಆರಾಧನೆಗೆ ಬರುವಾಗ ಮಾತ್ರ ನೀವು ಹಾಡು ಹಾಡುತ್ತೀರಿ. ಯಾವಾಗಲೂ ಸಂತೋಷಿಸಿರಿ, ಯಾವಾಗಲೂ ಸಮಾಧಾನದಲ್ಲಿರಿ ಅಂತ ಬೈಬಲ್ ಹೇಳುತ್ತಾ ಇದೆ. ಯಾಕೆ ನಮಗೆ ಆಗ್ತಾ ಇಲ್ಲ ಅಂತ ದೇವರ ಮಕ್ಕಳೇ ನಾವು ಪರಿಶೀಲಿಸಬೇಕು. ಹಲ್ಲೆಲೂಯಾ. ನಮ್ಮ ಆತ್ಮದಲ್ಲಿ ಲೌಕಿಕತೆ ದೇಹದಲ್ಲಿ ಕ್ಯಾನ್ಸರ್ನಷ್ಟು ಅಪಾಯಕಾರಿ ದೇವರ ಮಕ್ಕಳೇ. ಒಮ್ಮೆ ಸೋಂಕಿನ ಒಳಗಾದ ನಂತರ ಅದು ದೊಡ್ಡ ಗಡ್ಡಿಯಾಗಿ ಗುಣಿಸುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಲೌಕಿಕತೆ ಹೆಚ್ಚಾಗುತ್ತದೆ. ಟ್ಯೂಮರ್ ಹೇಗೆ ಮಲ್ಟಿಪ್ಲೈ ಆಗುತ್ತದೆ, ಗುಣಿಸುತ್ತದೆ. ಒಬ್ಬರಿಗೆ ಕ್ಯಾನ್ಸರ್ ಬಂದಿರೆ ಆ ಟ್ಯೂಮರ್ ಕಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಅಲ್ಲವೇ? ಅದು ಹೇಗೆ ಗುಣಿಸುತ್ತದೆ, ಅದೇ ತರ ನೀವು ಒಮ್ಮೆ ಲೌಕಿಕತೆಯನ್ನು ಎಂಪ್ರೇಸ್ ಮಾಡಿದರೆ ಅದು ಗುಣಿಸುತ್ತಾ ಇರುತ್ತದೆ. ಇಲ್ಲಿ ಪಾಸ್ಟರು, ವಿಶ್ವಾಸಿಗಳು ಎಲ್ಲರೂ ನಿಮ್ಮ ಹಿಂದೆ ಬರ್ತಾರೆ. ಬನ್ರಿ ಫೆಲೋಶಿಪ್ ಮಾಡ್ರಿ, ಬನ್ರಿ ದೇವರ ಕೆಲಸ ಮಾಡ್ರಿ. ಇಲ್ಲ, ಈ ಲೋಕ ಬಿಟ್ಟು ಬರಕ್ಕಾಗಲ್ವಲ್ಲ. ಯಾಕೆ? ಅದು ಕ್ಯಾನ್ಸರ್ ತರ ನಿಮ್ಮೊಳಗೆ ಬಂದ್ಬಿಟ್ಟಿದೆ. ಅದಕ್ಕೆ ಅದನ್ನ ನೀವೇ ಕಟ್ ಮಾಡಬೇಕು. ಅದಕ್ಕೆ ಎಷ್ಟು ನೀವು ಬಯಸಿದ್ದರೂ ನಿಮಗೆ ದೇವರ ಕಡೆಗೆ ಕುತ್ಕೊಳ್ಳಕ್ಕಾಗಲ್ಲ. ಪ್ರಾರ್ಥನೆ ಮಾಡಕ್ಕೆ ಕುತ್ಕೊಂಡ್ರೆ ಮೊಬೈಲ್ ನೋಡ್ತಾ ಇರ್ತೀರಿ. ಪ್ರಾರ್ಥನೆ ಮಾಡ್ಬೇಕು ಅಂದಿರ್ತದೆ, ಆದ್ರೂ ಆಗತ್ತಾ? ಇಲ್ಲ, ಮೊಬೈಲ್ ಡಿಸ್ಟ್ರಾಕ್ಷನ್ ಆಗುತ್ತೆ. ಯಾಕೆ? ಲೌಕಿಕತೆ ನಿಮ್ಮಲ್ಲಿ ಬೆಳೆಯುತ್ತಾ ಇರ್ತದೆ ದೇವರ ಮಕ್ಕಳೇ.
ಆತ್ಮೀಯತೆ ಬೆಳೆಯುತ್ತಾ ಇದ್ರೆ ಮೊಬೈಲ್ ಎಲ್ಲಾದರೂ ನೀವು ಹೋಗಿ ಇಟ್ಟು ಬಿಟ್ಟು ಬಂದು ನೀವು ಪ್ರಾರ್ಥನೆ ಮಾಡ್ತೀರಿ. ಮೊಬೈಲ್ ನಿಮ್ಮ ಪಕ್ಕದಲ್ಲೇ ಇಟ್ಟು ನೀವು ಪ್ರಾರ್ಥನೆ ಮಾಡುವವರಾಗಿದ್ದರೆ ನೀವು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಲೌಕಿಕತೆ ಅಷ್ಟಿದೆ. ಒಂದು ಮೆಸೇಜ್ ಬಂದರೆ ಸಾಕು. ನಾನು ಎಷ್ಟೊಂದು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಪ್ರಾರ್ಥನೆ ಮಾಡುವಾಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಡಬೇಕು. ಆದರೂ ಎಷ್ಟು ಜನ ಅದು ಪಾಲಿಸುತ್ತಾ ಇದ್ದೀರಿ? ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ದೇವರಿಗೆ ರೆಸ್ಪೆಕ್ಟ್ ಕೊಡಿ. ನೀವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಯಾವುದೂ ನೀವು ಅಟೆಂಡ್ ಮಾಡಬಾರದು. ಹಲ್ಲೆಲೂಯಾ. ಲೌಕಿಕತೆಯು ಪ್ರಾಪಂಚಿಕ ವ್ಯವಹಾರಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಮತ್ತು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ವಸ್ತುಗಳ ಪ್ರಾಮುಖ್ಯತೆಯನ್ನು ನಿರ್ಲಕ್ಷಿಸುವ ಸ್ಥಿತಿಯಾಗಿದೆ. ನೀವು ದೇವರ ಹತ್ರ ಬಂದರೆ ಚರ್ಚ್ ಹೇಳಿಕೊಡುತ್ತದೆ, ಪಾಸ್ಟ್ರು ಹೇಳಿಕೊಡ್ತಾರೆ, ನೀವು ಬೈಬಲ್ ಓದಬೇಕು, ಎಲ್ಲ ಪಾಸ್ಟ್ರು ಹೇಳಿಕೊಡ್ತಾರೆ. ಆದರೆ ವಿಶ್ವಾಸಿಗಳು ಅದಿಂದ ಹೋಗ್ಬಿಡ್ತಾರೆ. ಮತ್ತೆ ಪಾಸ್ಟರ್ಗೆ ಅವರನ್ನು ಇಳ್ಕೊಂಡು ಬರಕ್ಕಾಗತ್ತಾ? ಅವರೇನು ಹೇಳ್ತಾರೋ ಅದೇ ತರ ನೀವು ಬೆಳೆಯಬೇಕು. ಹಲ್ಲೆಲೂಯಾ. ಮತ್ತು ಮೊದಲನೇ ಕೊರಿಂಥದವರಿಗೆ 1:18 ಬರೆದಿದೆ, ನಾಶವಾಗುವವರಿಗೆ ಶಿಲುಬೆಯ ವಿಷಯವಾದ ಸಾರೋಣವು ಹುಚ್ಚುತನವಾಗಿದೆ, ರಕ್ಷಣೆ ಹೊಂದಿದ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ನಾಶವಾಗುವವರಿಗೆ ಶಿಲುಬೆಯ ವಿಷಯವಾದ ಸಾರೋಣವು ಹುಚ್ಚುತನವಾಗಿದೆ. ಏನು ಶಿಲುಬೆಯ ವಿಷಯವಾದ ಸಾರೋಣವು? ದ ಮೆಸೇಜ್ ಆಫ್ ಕ್ರಾಸ್. ಏನದು? ಯೇಸುದೇವರು ಯಾಕೆ ಸತ್ತಿರುವುದು? ನಮ್ಮನ್ನು ಪಾಪದಿಂದ ರಕ್ಷಿಸುವುದಕ್ಕೆ, ನಮ್ಮನ್ನು ಶುದ್ಧಗೊಳಿಸಿ ಪವಿತ್ರ ಜೀವನವನ್ನು ನಡೆಸುವುದಕ್ಕೆ. ಇದು ಈ ಲೋಕದ ಜನರಿಗೆ ಹುಚ್ಚುತನ. ನಾನು ಪವಿತ್ರವಾಗಿ ಜೀವನ ಮಾಡಬೇಕಾ? ಪಾಸ್ಟರ್ ಒಂದೊಂದು ನಿಮಗೆ ಹೇಳುವಾಗ ನೀವು ಹುಚ್ಚುತನ ಅಂತ ತಿಳ್ಕೊಳ್ಳುವುದಿಲ್ವಾ? ಹುಚ್ಚುತನ, ಅಯ್ಯೋ ಹಂಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹಂಗೆಲ್ಲ ಮಾಡ್ತಾರೆ, ಮತ್ತೆ ನನಗೆ ಯಾಕೆ ಮಾಡಬಾರದು? ಅವರು ಈ ಲೋಕದವರು. ಇದೆಲ್ಲ ಹೇಳಿದರೆ ಅಯ್ಯೋ ನಿಮ್ಮ ಚರ್ಚಲ್ಲಿ ಹಂಗೆಲ್ಲ ಹೇಳಿರಬಹುದು. ಹುಚ್ಚುತನ. ಜೀಸಸ್ ಸತ್ತರು ಮತ್ತು ಮತ್ತೆ ಏರಿದರು ಎಂಬ ಸತ್ಯವು ಮೂರ್ಖ ಮತ್ತು ಅಪಾಲಂಬ ಎಂದು ಅವಿಶ್ವಾಸಿಗಳು ಭಾವಿಸುತ್ತಾರೆ. ಆದರೆ ಅದು ನಮಗೆ ದೇವರ ಶಕ್ತಿಯಾಗಿದೆ. ನಾವು ಶುದ್ಧಗೊಳಿಸಿ ಮುಂದೆ ನಡೆಯುವಾಗ ಮಾತ್ರ ದೇವರ ಮಕ್ಕಳೇ ನಮಗೆ ಶಕ್ತಿ ಇರುತ್ತದೆ. ನಿಮಗೆ ಇವತ್ತು ಶಕ್ತಿ ಇಲ್ಲದಿದ್ದರೆ ನೀವು ಹಳೆಯ ಜೀವನ ಮುಂದುವರಿಸುತ್ತಾ ಇದ್ದೀರಿ. ಯಾವ ವಿಶ್ವಾಸಿ ಹಳೆಯ ಜೀವನ ಮುಂದುವರಿಸುತ್ತಾ ಇದ್ದಾರೋ ಅವರಿಗೆ ಮುಂದೆ ನಡೆಯುವುದಕ್ಕೆ ಶಕ್ತಿ ಸಿಗುವುದಿಲ್ಲ. ನಾವು ನಮ್ಮನ್ನು ಶುದ್ಧಗೊಳಿಸಿ ದೇವರು ಹೇಳುವ ಪ್ರಕಾರ ಜೀವನ ಮಾಡಿದರೆ ಮಾತ್ರ ನಮಗೆ ಆತ್ಮೀಯ ಜೀವನದಲ್ಲಿ ಶಕ್ತಿಯಾಗುವುದು. ನೋಡಿ ಇದೆ ಏನು ಹೇಳುತ್ತದೆ ಅಂತ. ಮೊದಲನೇ ಕೊರಿಂಥದವರಿಗೆ 1:11, ನಾಶವಾಗುವವರಿಗೆ ಶಿಲುಬೆಯ ವಿಷಯವಾದ ಸಾರೋಣವು ಹುಚ್ಚುತನವಾಗಿದೆ, ರಕ್ಷಣೆ ಹೊಂದಿದ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ನಿಮಗೆ ದೇವರ ಶಕ್ತಿ ಇದೆಯಾ ಇವತ್ತು? ಅಥವಾ ನಿಮಗೆ ಶಕ್ತಿ ಇಲ್ಲ, ದೆಣದಿರುತ್ತಾ ಇದ್ದೀರಾ? ಹಲ್ಲೆಲೂಯಾ. ಶಿಲುಬೆಯ ಸಂದೇಶವು ಈ ಜಗತ್ತಿಗೆ ಮೂರ್ಖತನವಾಗಿದೆ, ಏಕೆಂದರೆ ಅವರು ಪವಿತ್ರ ಜೀವನವನ್ನು ನಡೆಸುವುದು ಕಷ್ಟ ಮತ್ತು ಅದು ಅಗತ್ಯವಿಲ್ಲ. ಪರ್ವಾಗಿಲ್ಲ, ಹಂಗೆಲ್ಲ ಮಾಡಬಹುದು. ಪಾಸ್ಟರ್ ಏನು ನೋಡುವುದಿಲ್ಲ. ಇಲ್ಲೆಲ್ಲ ಪಾಸ್ಟರ್ ಇಲ್ಲ, ಚರ್ಚಿನವರೆಲ್ಲ ನಮಗೆ ಏನು ಬೇಕಂದ್ರೂ ಮಾಡಿಕೊಳ್ಳಿ. ನಿಮ್ಮ ಹೃದಯನ ಹೇಳಬಹುದು, ನಮ್ಮ ಹೃದಯನೇ ಫಸ್ಟ್ ನಮಗೆ ಅಡ್ವೈಸ್ ಕೊಡುವುದು ಅಲ್ಲವೇ? ಈಗ ಯಾರು ಇಲ್ಲ, ಏನು ಬೇಕಂದ್ರೂ ಮಾಡ್ರಿ ಅಂತ. ಹುಚ್ಚುತನ ಅಂತ ನಮಗೆ ಭಾವಿಸಬಹುದು ನಾವು, ಮತ್ತು ಅದು ಮೂರ್ಖತನ ಎಂದು ಅವರು ಭಾವಿಸುತ್ತಾರೆ. ಈ ಲೋಕದವರು ನಾಶವಾಗುವವರು. ವಿಶ್ವಾಸಿಗಳು ಅದೇ ತರ ನಂಬಿದರೆ ಅವರು ನಾಶವಾಗುತ್ತಾರೆ ಅಲ್ಲವೇ? ಅದಲ್ವಾ ಇದನ್ನ ಅರ್ಥ ಏನು? ವಿಶ್ವಾಸಿಗಳು ನಾಶವಾಗುವುದಿಲ್ಲ. ಸೊ ವಿಶ್ವಾಸಿಗಳು ಈ ಮನಸ್ಥಿತಿಯನ್ನು ಸ್ವೀಕರಿಸಿದಾಗ ಅವರು ಲೌಕಿಕವಾಗಿ ಜೀವನ ಮಾಡುತ್ತಾರೆ. ಇದು ತುಂಬಾ ಕಷ್ಟ, ಹಿಂಗೆಲ್ಲ ಜೀವನ ಮಾಡಕ್ಕಾಗಲ್ಲ, ಯೇಸುವಿನ ತರ ಎಲ್ಲ ನನಗಾಗಲ್ಲ, ನನ್ನ ಯಜಮಾನರನ್ನು ನನಗೂ ಪ್ರೀತಿಸಕ್ಕಾಗಲ್ಲ, ಅವರನ್ನು ನೀವು ನೋಡಲಿಲ್ಲ ಪಾಸ್ಟ್ರು, ಅಲ್ಲಾಂದ್ರೆ ನನ್ನ ಹೆಂಡತಿಯನ್ನು ನನಗೆ ಪ್ರೀತಿಸುವುದಕ್ಕಾಗಲ್ಲ, ಅಲ್ಲಾಂದ್ರೆ ನನಗೆ ದೇವರ ಸೇವೆ ಮಾಡಕ್ಕಾಗಲ್ಲ ಪಾಸ್ಟರ್, ನಿಮಗೆ ಗೊತ್ತಿಲ್ಲ ನನಗೆ ಎಷ್ಟೊಂದು ಕೆಲಸ ಇದೆ ಅಂತ. ಹಿಂಗೆಲ್ಲ ನೀವು ಹೇಳಿದರೆ ಯಾರ ಹತ್ರ ಹೇಳ್ತಾ ಇದ್ದೀರಿ? ನಾನಾ ದೇವರು? ನೀವು ಹಿಂಗೆಲ್ಲ ಹೇಳಿದರೆ ದೇವರ ಮಕ್ಕಳೇ, ನೀವು ಹಾಗೆ ಹೇಳಿದರೆ ನಿಮ್ಮಲ್ಲಿ ಲೌಕಿಕತೆ ಬೆಳೆಯುತ್ತಾ ಇದೆ ಅಂತ ಅರ್ಥ. ಆತ್ಮೀಯತೆ ನಿಮ್ಮಲ್ಲಿ ಬೆಳೆಯುತ್ತಾ ಇದ್ದರೆ ನೀವು ಆತ್ಮೀಯ ಜೀವನಕ್ಕೆ
ನೀವು ಇಂಪಾರ್ಟೆನ್ಸ್ ಕೊಡ್ತೀರಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಇಫ್ ಯು ಲವ್ ಟು ಲಿವ್ ಎ ಸ್ಪಿರಿಚುವಲ್ ಲೈಫ್, ಇಫ್ ಯು ಲವ್ ಗಾಡ್, ನಾವು ಬಾಯಿಂದ ಹೇಳ್ಬಹುದು ದೇವರೇ ನಿನ್ನನ್ನು ನಾನು ಪ್ರೀತಿಸುತ್ತಾ ಇದ್ದೀನಿ ಅಂತ. ಆದರೆ ದೇವರೇನು ಹೇಳಿದರು? ನೀನು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ಪಾಲಿಸುವಿರಿ ಅಂತ. ನೋಡಿ ಹೆಂಗೆ ಇದೆ ಅಂತ. ನಾವು ದೇವರನ್ನು ಪ್ರೀತಿಸಿದರೆ ನಾವು ದೇವರನ್ನು ಪಾಲಿಸುತ್ತೇವೆ. ಮಕ್ಕಳಾದರೂ ತಂದೆ ತಾಯಿಯನ್ನ ಪ್ರೀತಿಸಿದರೆ ಅವರು ಹೇಳುವುದನ್ನು ಮಾಡುತ್ತಾರೆ, ಇಲ್ಲದಿದ್ದರೆ ಅವರು ವಿರೋಧವಾಗಿ ಜೀವನ ಮಾಡುತ್ತಾರೆ ಅಲ್ಲವೇ? ಅದೇ ತರಾನೇ. ಮತ್ತು ಇನ್ನೊಂದು 2 ಕೊರಿಂಥದವರಿಗೆ 7:10 ನಾವು ಓದುತ್ತೇವೆ, ದೇವರ ಚಿತ್ತಕ್ಕನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಲ್ಲ, ಆದರೆ ಲೋಕ ಸಂಬಂಧವಾದ ದುಃಖವು ಮರಣವನ್ನುಂಟು ಮಾಡುತ್ತದೆ. ಯಾರಿಗೂ ಬರೆದಿರುವುದು? ವಿಶ್ವಾಸಿಗಳಿಗೆ. ಲೋಕ ಸಂಬಂಧವಾದ ದುಃಖವು ಮರಣವನ್ನುಂಟು ಮಾಡುತ್ತದೆ. ಅರ್ಥ ಮಾಡಿಕೊಳ್ಳಿ ವಿಶ್ವಾಸಿಗಳೇ. ನಾವು ಜ್ಞಾನ ಸ್ನಾನ ತಕ್ಕೊಂಡಿದರೆ ನಮಗೆ ಮರಣ ಇಲ್ಲ, ಮರಣ ಎಲ್ಲ ಹೊಟ್ಟೋಯ್ತು, ಟಾಟಾ ಬೈ ಬೈ ಮರಣ ನಾವು ತಿಳ್ಕೊಳ್ಳುವುದು. ಇನ್ನೂ ಮರಣವಿಲ್ಲ, ಇನ್ನು ಬರೀ ಜೀವನಾನೆ, ಬರೀ ಜೀವನ. ದೇವರ ಚಿತ್ತಕ್ಕನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗುತ್ತದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಲ್ಲ, ಆದರೆ ಲೋಕ ಸಂಬಂಧವಾದ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ನಮಗೆಲ್ಲರಿಗೂ ದುಃಖ ಇದೆ, ಹಲವಾರು ರೀತಿಯ ಚಿಂತೆಗಳಿವೆ ಅಲ್ಲವೇ? ಎಲ್ಲರಿಗೂ ಇದೆ, ನಿಮಗೂ ಇದೆ, ನನಗೂ ಇದೆ, ನನ್ನ ಮನೆಯಲ್ಲೂ ಇದೆ ದುಃಖಗಳು, ಚಿಂತೆಗಳು. ನಿಮ್ಮ ಕುಟುಂಬದ ಸದಸ್ಯರು ಆರೋಗ್ಯ, ಸಂಪತ್ತು ಇತ್ಯಾದಿಗಳ ಬಗ್ಗೆ ನೀವು ಚಿಂತಿಸುತ್ತಾ ಇರಬಹುದು ಮತ್ತು ಅದಕ್ಕಾಗಿ ಪ್ರಾರ್ಥಿಸುತ್ತಾ ಇರಬಹುದು ಅಲ್ಲವೇ? ವಿಶ್ವಾಸಿಗಳು ಅವರು ಹಾದು ಹೋಗುವ ಎಲ್ಲ ಸಮಸ್ಯೆಗಳಿಗೋಸ್ಕರ, ಅವರು ಮನೆಯಲ್ಲಿ ಇರುವ ಸಮಸ್ಯೆಗಳಿಗೋಸ್ಕರ, ನನ್ನ ಮನೆಯಲ್ಲಿ ಇರುವ ನನ್ನ ಸಮಸ್ಯೆಗೋಸ್ಕರ ನಾನು ವಿಶ್ವಾಸಿಯಾಗಿ ನಾನು ಪ್ರಾರ್ಥಿಸುತ್ತೇನೆ. ನಾನು ಪಾಸ್ಟರ್ಗೂ ಪ್ರೇಯರ್ ಮಾಡಲ್ಲ, ನಾನು ಬೇರೆ ಯಾರಿಗೂ ಪ್ರೇಯರ್ ಮಾಡಲ್ಲ. ಅದೇ ಒಂದು ವಿಶ್ವಾಸಿಯ ಜೀವನ? ಎಂದಿಗೂ ಅಲ್ಲ. ಆದರೆ ಯಾವ ವಿಶ್ವಾಸಿಗಳು ಹಾಗೆಯೇ ಜೀವನ ಮಾಡ್ತಾ ಇದ್ದರೆ ಅವರಲ್ಲಿ ಲೌಕಿಕತೆ ಬೆಳೆಯುತ್ತಾ ಇದೆ. ಅವರು ದೇವರ ಶತ್ರುಗಳಾಗಿ ಜೀವನ ಮಾಡುತ್ತಾ ಇದ್ದಾರೆ ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ? ಹಲ್ಲೆಲೂಯಾ. ನಮ್ಮ ಪಾಪಗಳ ಬಗ್ಗೆ ಮತ್ತು ದೇವರಿಗೆ ನಮ್ಮ ಅವಿಧೇಯತೆಯ ಬಗ್ಗೆ ನಮಗೆ ಯಾವುದೇ ದುಃಖವಿಲ್ಲದಿದ್ದರೆ ನಮ್ಮ ಚಿಂತೆಗಳು ಲೌಕಿಕವಾಗಿದೆ. ನಮ್ಮ ಚಿಂತೆಗಳು ಈ ಪ್ರಪಂಚದ ವಿಷಯಗಳಿಗೆ ಮಾತ್ರವಾಗಿದ್ದರೆ ಅದು ಲೌಕಿಕವಾಗಿದೆ. ನಾವೆಲ್ಲರೂ ಚಿಂತಿಸುತ್ತಾ ಇದ್ದೇವೆ. ಎಷ್ಟು ದುಃಖ! ನೀವು ಈಗಲಾದರೂ ತಲೆ ಮೇಲೆ ದುಃಖ ಎಲ್ಲ ಇಟ್ಕೊಂಡೆ ಇಲ್ಲಿ ಕುತ್ಕೊಂಡಿರೋದು. ಹಾಡೆಲ್ಲ ಹಾಡಾಯ್ತು, ಆನಂದ ಆನಂದ ಅದಾಯ್ತು. ಆವಾಗ ಒಂದು ಸ್ವಲ್ಪ ಏನೋ ಒಂದು ಸಂತೋಷ ಬಂದಿತ್ತು, ಮತ್ತು ತಲೆ ಮೇಲೆಲ್ಲ ಇಟ್ಕೊಂಡು ಇಲ್ಲಿ ಕುತ್ಕೊಂಡಿರ್ತಾ ಇದ್ದೀರಲ್ಲ. ಆದರೆ ಹೌದು, ನಮಗೆಲ್ಲ ದುಃಖಗಳಿದೆ, ಹಲವಾರು ದುಃಖಗಳಿದೆ. ಆದರೆ ದೇವರನ್ನು ನಾನು ಪಾಲಿಸುತ್ತಾ ಇಲ್ಲ, ನನಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ, ನಾನು ಆತ್ಮಿಕತೆಯಲ್ಲಿ ಬೆಳೆಯುತ್ತಾ ಇಲ್ಲ, ನಾನು ದೇವರ ಸೇವೆ ಏನು ಮಾಡುತ್ತಾ ಇಲ್ಲ. ಒಂದು ಆತ್ಮ ಆದರೂ ಚರ್ಚಕ್ಕೆ ಕರ್ಕೊಂಬರಕ್ಕೆ ನನಗಾಗಲಿಲ್ವಲ್ಲ. ಎದೆ ಹೊಡೀರಿ, ನನ್ನ ಜೊತೆಗೆ ಕರ್ಕೊಂಬರುವುದಕ್ಕೆ ನನಗಾಗಲಿಲ್ವಲ್ಲ. ಮತ್ತು ಡಿಸೈಪಲ್ ಮಾಡಬೇಕು, ನನಗಿನ್ನೂ ಒಂದು ಆತ್ಮ ಸಿಕ್ಕಿಲಿಲ್ವಲ್ಲ ದೇವರೇ. ನಿಮಗೆ ನೋವಿದೆಯಾ? ನಿಮ್ಮನ್ನು ಕರ್ಕೊಂಡ್ಬಂದಿರುವುದು ಯಾರು? ನಿಮ್ಮನ್ನು ಡಿಸೈಪಲ್ ಮಾಡಿರುವವರು ಯಾರು? ಅದೇ ತರ ನೀವು ಕರ್ಕೊಂಡ್ಬಂದು ನೀವು ಡಿಸೈಪಲ್ ಮಾಡಬೇಕು ಅಂತ ಜವಾಬ್ದಾರಿ ನಿಮಗಿದೆ ಎಂದು ನಿಮಗೆ ಗೊತ್ತಿದೆಯಾ ದೇವರ ಮಕ್ಕಳೇ? ನೀವು ಹಂಗೆ ಮಾಡ್ತಾ ಇಲ್ಲದಿದ್ದರೆ ನೀವು ಅಳಬೇಕು. ದೇವರೇ, ನೀವು ನನ್ನ ಜೀವನದಲ್ಲಿ ಬಂದು ನನ್ನ ಜೀವನ ಬದಲಾಗಿದೆ, ನನಗೆ ಇಂದು ಭರವಸೆ ಇದೆ. ನನ್ನ ಜೀವನ ಹೆಂಗೆ ಇತ್ತು, ಹೌದಲ್ಲ ದೇವರ ಮಕ್ಕಳೇ? ಈ ಜೀವನ ನನಗೆ ಯಾರಿಗೂ ಕೊಡಕ್ಕಾಗಲಿಲ್ವ ದೇವರೇ? ಅದರ ಬಗ್ಗೆ ನಿಮಗೆ ದುಃಖ ಇದೆಯಾ ದೇವರ ಮಕ್ಕಳೇ? ಹೇಳಿ. ಆ ದುಃಖ ಇಲ್ಲದಿದ್ದರೆ ನಿಮಗೆ ಲೌಕಿಕತೆ ಬೆಳೆಯುತ್ತಾ ಇದೆ. ದುಃಖ ಇದೆ, ದುಃಖ ಇಲ್ಲ, ನನಗೆ ಹಣ ಇಲ್ಲ, ಉದ್ಯೋಗ ಇಲ್ಲ, ಅದಿಲ್ಲ, ಇದಿಲ್ಲ ಅಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಅದಿದೆ ಅಂತ ದೇವರು ಹೇಳಿದ್ರು. ನೀವು ಎಂದಿಗೂ ಚಿಂತಿಸಬೇಡಿ, ನಿಮ್ಮ ಭಾರ ಎಲ್ಲ ನನ್ನ ಮೇಲೆ ಹಾಕಿ ನನ್ನ ದಾರಿಯಲ್ಲಿ ನಡೆಯಿರಿ ಅಂತ. ಆದರೆ ವಿಶ್ವಾಸಿಗಳಿಗೆ ಅದರ ಮೇಲೆ ನಂಬಿಕೆ ಇಲ್ಲ. ಕೆಲವರು ಹೇಳುತ್ತಾರೆ, ನಾನು ದುಃಖ ಮಾಡಲಿಲ್ಲ ಅಂದ್ರೆ, ನಾನು ಚಿಂತಿಸಲಿಲ್ಲ ಅಂದ್ರೆ ಯಾರು ನನ್ನ ಮನೆ ಬಗ್ಗೆ ಚಿಂತಿಸುತ್ತಾರೆ? ಗಾಡ್ ಇಸ್ ದ ಕಾರ್ಪೆಂಟರ್ ಆಫ್ ದಿಸ್ ಹೌಸ್ ಅಂತೆಲ್ಲ ಬರೆದು ಬಿಟ್ಟು
ಅದನ್ನು ಕೆಳಗಡೆನೆ ಕುತ್ಕೊಂಡು ಅವರು ಅಳುತ್ತಾರೆ. ಅಳುವುದು ನಿಲ್ಲಿಸಬೇಕು ದೇವರ ಮಕ್ಕಳೇ. ಹೌದು, ನಮಗೆ ದುಃಖ ಇದೆ, ಪ್ರಾರ್ಥಿಸಿ ದೇವರ ಕಡೆಗೆ ಇಟ್ಟುಬಿಟ್ಟು, ಮತ್ತು ನಮಗೆ ಏನು ಬೇಕು? ನಮ್ಮ ಮನೆಯಲ್ಲಿ ನೀತಿ ಇಲ್ಲ, ಯಾರಿಗೂ ದೇವರ ಪಾತ್ರಗಳು ಇಲ್ಲ, ಎಲ್ಲರೂ ಜಗಳವಾಡುವರು, ಯಾರಿಗೂ ಸೆಲ್ಫ್ ಕಂಟ್ರೋಲ್ ಇಲ್ಲ. ಅದಕ್ಕೋಸ್ಕರ ನೀವು ಅಳುತ್ತಾ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. 2 ಕೊರಿಂಥದವರಿಗೆ 7:10 ನಾವು ಓದಿದ್ದೇವೆ, ಲೋಕ ಸಂಬಂಧವಾದ ದುಃಖವು ಮರಣವನ್ನುಂಟು ಮಾಡುತ್ತದೆ. ಲೋಕ ಸಂಬಂಧವಾಗಿ ನಾವು ದುಃಖ ಮಾಡುತ್ತಾ ಇದ್ದರೆ ನಾವು ಆತ್ಮಿಕವಾಗಿ ಸಾಯುತ್ತೇವೆ ಎಂದೇ ಕ್ಲಿಯರ್ ಆಗಿ ಎಲ್ಲರ ಬೈಬಲಲ್ಲೂ ಇದೆ. ಮತ್ತು ವಿಶ್ವಾಸಿಗಳೆಲ್ಲ ಸ್ವರ್ಗಕ್ಕೆ ಸೇರುತ್ತಾರೆ ದೇವರ ಮಕ್ಕಳೇ. ಆತ್ಮಿಕವಾಗಿ ನಿಮಗೆ ದುಃಖ ಇಲ್ಲ. ಹೌದು, ದುಃಖ ಇಲ್ಲ. ಏನು? ಈ ಲೋಕದ ದುಃಖ, ಅದು ಮಾತ್ರ ನಮ್ಮಲ್ಲಿ ಇಟ್ಕೊಂಡಿದ್ದರೆ ಒಂದು ವಿಶ್ವಾಸಿಯು ಸ್ವರ್ಗಕ್ಕೆ ಸೇರಲ್ಲ. ಇದೇ ಸತ್ಯ, ಬೈಬಲಲ್ಲಿ ಬರೆದಿರುವುದು ಇದೇ ಸತ್ಯ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಮತ್ತು ಪ್ರಪಂಚದೊಂದಿಗಿನ ಸ್ನೇಹ 1 ಯೋಹಾನ 2:15-17 ಸ್ಪಷ್ಟವಾಗಿ ವಿವರಿಸಲಾಗಿದೆ. ಇದರಲ್ಲಿ 16ನೇ ವಾಕ್ಯ ನಾನು ಓದ್ತೀನಿ. ಲೋಕದಲ್ಲಿ ಇರುವವುಗಳೆಲ್ಲವೂ, ಆದರೆ ಶರೀರದ ಆಸೆ, ಕಣ್ಣಿನ ಆಸೆ, ಜೀವನದ ಗರ್ವ ಇವು ತಂದೆಗೆ ಸಂಬಂಧಪಟ್ಟವುಗಳಲ್ಲ, ಲೋಕಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಈ ವಾಕ್ಯ ಹೇಳುತ್ತದೆ, ನಮಗೆ ಶರೀರದ ಆಸೆ, ಕಣ್ಣಿನ ಆಸೆ, ಜೀವನದ ಗರ್ವ ಇವೆಲ್ಲವೂ ಇದ್ದರೆ ನಮಗೆ ಲೌಕಿಕತೆ ಇದೆ. ಪ್ರಪಂಚದ ಮೇಲಿನ ಪ್ರೀತಿ ನಮ್ಮಲ್ಲಿ ಬೆಳೆಯುತ್ತಾ ಇದೆ. ಇದೆಲ್ಲ ನಮ್ಮಲ್ಲಿ ಇತ್ತು. ಮತ್ತೆ ದೇವರ ಕಡೆಗೆ ಬಂದರು, ಜ್ಞಾನ ಸ್ನಾನ ತಕ್ಕೊಂಡು ಚರ್ಚಲ್ಲಿ ಬರ್ತಾ ಇದ್ರು, ಕಣ್ಣಿನ ಆಸೆ, ಶರೀರದ ಆಸೆ ಮತ್ತು ಜೀವನದ ಗರ್ವ ನಮ್ಮಲ್ಲಿ ಬೆಳೆಯುತ್ತಾ ಇದ್ದರೆ ವಿ ಆರ್ ನಾಟ್ ಲವಿಂಗ್ ಗಾಡ್. ಇದರಲ್ಲಿ ಬರುತ್ತದೆ. ಶರೀರದ ಆಸೆ ಅಂತಾರೆ ನಮ್ಮ ಶರೀರದ ಪಾಪ ಸ್ವಭಾವಗಳನ್ನು ತೃಪ್ತಿಪಡಿಸುವ ನಮ್ಮ ಮಹಾನ ಬಯಕೆ. ನಮ್ಮ ಪಾಪ ಸ್ವಭಾವದ ಮೇಲೆ ಸ್ವಯಂ ನಿಯಂತ್ರಣ ಕೊರತೆಯು ನಮ್ಮಲ್ಲಿರುವ ಬಲವಾದ ಶರೀರದ ಆಸೆಯ ಕಾರಣ. ನಾವು ಇದನ್ನು ಇನ್ನೂ ಮುಂದುವರಿಸಬಾರದು, ಇದನ್ನು ನಾವು ಕೊಲ್ಲಬೇಕು. ನಾನು ಹೇಳಿದ್ದೀನಲ್ಲ, ಲೌಕಿಕತೆ ಅಂದರೆ ನಮ್ಮಲ್ಲಿ ಇರುವ ಒಂದು ಆತ್ಮ, ನಮ್ಮಲ್ಲಿ ಇರುವ ಒಂದು ಸ್ವಭಾವ. ಶರೀರದ ಆಸೆ ಅಂದರೆ ನಿಮಗೆ ಎದಕ್ಕೂ ಸೆಲ್ಫ್ ಕಂಟ್ರೋಲ್ ಇಲ್ಲ, ಮಾಡಬೇಕು ಅಂದಿದ್ರೆ ಆದರೂ ಬರ್ತಾ ಇಲ್ಲ ಪಾಸ್ಟರ್, ಪ್ರಾರ್ಥನೆ ಮಾಡಿದರೂ ಬರ್ತಾ ಇಲ್ಲದಿದ್ದರೆ ನಿಮ್ಮ ಶರೀರಕ್ಕೆ ಅಷ್ಟೊಂದು ಆಸೆ ಇದೆ ಆ ಪಾಪ ಮಾಡುವುದಕ್ಕೆ. ದಟ್ ಕ್ಯಾನ್ ಬಿ ಸೆಕ್ಷುವಲ್ ಸಿನ್ ಆಲ್ಸೋ. ನಿಮಗೆ ಕಂಟ್ರೋಲ್ ಮಾಡಕ್ಕಾಗುವುದಿಲ್ಲ, ನಿಮ್ಮ ಶರೀರಕ್ಕೆ ಅಷ್ಟೊಂದು ಆಸೆ ಇದೆ, ನೀವು ಅದನ್ನು ಕೊಲ್ಲಬೇಕು. ಅದು ಇನ್ನೂ ಇಟ್ಕೊಂಡು ನೀವು ಮುಂದುವರಿಯಬಾರದು. ನೀವು ದೇವರ ಶತ್ರುವಾಗಿ ಜೀವನ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅದೇ ಶರೀರದ ಆಸೆ. ಅರ್ಥ ಆಯ್ತಲ್ಲ? ಇನ್ನು 2ನೇದು ಕಣ್ಣಿನ ಆಸೆ ಎಂದರೆ ಆಸ್ತಿ, ಸಂಪತ್ತು, ಮನೆ, ಕಾರು, ಮದುವೆ, ಶಿಕ್ಷಣ, ಚಿನ್ನ, ಬೆಳ್ಳಿ ಇತ್ಯಾದಿಗಳು ಹೊಂದುವ ದೊಡ್ಡ ಆಸೆ. ಇದನ್ನು ಬಯಸೋದು ಪಾಪವಲ್ಲ, ಆದರೆ ನಾವು ಇವೆಲ್ಲವುಗಳನ್ನು ದೇವರ ರಾಜ್ಯಕ್ಕಿಂತ ಬಯಸಿದರೆ ಅದು ಪಾಪ. ಅಯ್ಯೋ, ನನಗೆ ಸಂಪತ್ತಿಲ್ಲ, ನನಗೆ ಆರೋಗ್ಯ ಇಲ್ಲ, ನನಗೆ ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ನೋಡಿ ನನ್ನ ಕತ್ತಲ್ಲಿ ಏನೂ ಇಲ್ಲ, ನೋಡಿ ನನಗೂ ಏನೂ ಇಲ್ವಲ್ಲ, ಚಿನ್ನ ಇದೆಯಾ, ಬೆಳ್ಳಿ ಇದೆಯಾ, ನನಗೆ ಬಂಗಾರ ಇದೆಯಾ ನನ್ನ ಶರೀರದಲ್ಲಿ ಹೇಳಿ. ದೇವರೇ ನನಗದಿಲ್ಲ, ಇದಿಲ್ಲ, ಬರೀ ಅದೇ ನೀವು ಯೋಚಿಸುತ್ತಾ ಇದ್ದರೆ ಅದು ಕಣ್ಣಿನ ಆಸೆ. ಅದು ಬೇಕು, ಏನು ಬೇಕು ಅದು ಬೇಕು, ಸಂಪತ್ತು ಬೇಕು, ಜಾಬ್ ಪ್ರಮೋಷನ್ ಬೇಕು, ಮದುವೆ ಬೇಕು, ಮದುವೆ ಆಗಲಿಲ್ಲ, ಮದುವೆ ಬೇಕು, ವಯಸ್ಸು 28-40 ಆಯಿತು, ಇನ್ನೂ ಮದುವೆ ಆಗಲಿಲ್ಲ, ಮದುವೆ ಆಗಿ ಏನು ಜಗಳ ಮಾಡುವುದಕ್ಕೆ? ಇಬ್ರು ಲೌಕಿಕತೆ ಇಟ್ಕೊಂಡು ಮದುವೆ ಆಗ್ತಾರೆ, ಪಾಸ್ಟ್ರು ಬ್ಲಸ್ ಮಾಡುತ್ತಾರೆ, ಆದರೂ ಹೋಗಿ ಲೌಕಿಕತೆಯಲ್ಲಿ ಇವರು ಜೀವನ ಮಾಡಿ ಬರೀ ಜಗಳ ಅಲ್ಲವೇ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಕಣ್ಣಿನ ಆಸೆ ನೀವು ತೆಗೆಯಬೇಕು. ಆದರೆ ನಾವು ಇದೆಲ್ಲವೂ ದೇವರ ರಾಜ್ಯಕ್ಕಿಂತ ಹೆಚ್ಚಾಗಿ, ಹೌದು ನಮಗೆ ಸಂಪತ್ತು ಬೇಕು, ನಮಗೆ ಆರೋಗ್ಯ ಬೇಕು, ನಮಗೆ ಹಣ ಬೇಕು, ಇದೆಲ್ಲವೂ ಬೇಕು. ಆದರೆ ದೇವರೇನು ಹೇಳಿದ್ರು? ದೇವರ ರಾಜ್ಯ ನಾವು ಹುಡುಕಬೇಕು ಮೊದಲು. ದೇವರ ರಾಜ್ಯ ಅಂದರೆ ಅವನ ನೀತಿ, ಸಂತೋಷ, ಸಮಾಧಾನ ಪರಿಶುದ್ಧಾತ್ಮನಲ್ಲಿ. ಸಂತೋಷ, ಸಮಾಧಾನ ಪರಿಶುದ್ಧಾತ್ಮನಲ್ಲಿ ಅಂದರೆ ಏನೇ ಬಂದ್ರು, ಎಸ್ ಐ ನೋ ಮೈ ಗಾಡ್ ವಿಲ್ ನೆವರ್ ಲೀವ್ ಮೀ, ನೆವರ್ ಫಾರ್ಸೇಕ್ ಮೀ. ಆ ಸಂತೋಷ ಅಲ್ಲ, ಅಯ್ಯೋ ಇಷ್ಟು ಪ್ರಾರ್ಥಿಸಿದರಲ್ಲ
ದೇವರು ಇನ್ನೂ ಕೊಡ್ತಾ ಇಲ್ಲ, ಟಾಟಾ ಬೈ ಬೈ ದೇವರೇ, ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಹೇಳಿದ್ರೆ ನಿಮಗೆ ಲೋಸು. ನಮಗಿನ್ನೂ ಆಗಲಿಲ್ಲದಿದ್ದರು ಕೀಪ್ ಆನ್ ಡೂಯಿಂಗ್ ದ ರೈಚಸ್ ಥಿಂಗ್. ಇಷ್ಟು ನಾನು ಮಾಡಿದರು ಇನ್ನೂ ನನ್ನ ಆಶೀರ್ವಾದ ಕಾಣುತ್ತಾ ಇಲ್ವಲ್ಲ ದೇವರೇ, ಇಲ್ಲ ನಾನು ನಂಬಿಕೆ ಬಿಡುವುದಿಲ್ಲ ದೇವರೇ, ನೀವು ಹೇಳುವುದು ಮಾಡ್ತಾ ನಾನು ಹೋಗ್ತೀನಿ ಅಂತ ನಾವು ಹೇಳಬೇಕು. ಸಂತೋಷ ಸಮಾಧಾನ ನಮಗೆ ಯಾವಾಗಲೂ ಇರಬೇಕು. ಅದಿಲ್ಲದಿದ್ದರೆ ನಾವು ಪ್ರಾರ್ಥಿಸಬೇಕು. ಇಲ್ಲವಲ್ಲ ನಮಗೆ ಆ ಸಂತೋಷ ಬರಲ್ಲ, ಆ ಸಮಾಧಾನ ಬರಲ್ಲ ಅಲ್ಲವೇ, ನಮಗೇನು ಯಾವಾಗಲೂ ದುಃಖನೇ ಬರುವುದು. ಆದರೆ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಜಾಸ್ತಿ ಮಾಡಬೇಕು. ನಾವು ಎದಕ್ಕೆ, ನಾವು ಏನಿಲ್ಲ ಅದಕ್ಕೋಸ್ಕರ ನಾವು ಉಪವಾಸ ಮಾಡಿ ನಾವು ಪ್ರಾರ್ಥನೆ ಮಾಡ್ತೇನೆ. ಕೂಟಕ್ಕೆಲ್ಲ ನಾವು ಮೆಸೇಜ್ ಹಾಕ್ತೀವಿ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ. ಒಂದು ಆಧ್ಯಾತ್ಮಿಕ ವಿಷಯದಲ್ಲಿ ನಾನು ಯಾರದು ಮೆಸೇಜ್ ಬಂದು ಇವತ್ತು ತನಕ ನೋಡಲಿಲ್ಲ. ಅದಿಲ್ಲ ಇದಿಲ್ಲ ಅಂದೆಲ್ಲರೂ ಹೇಳ್ತಾರೆ, ಪಾಸ್ಟರ್ ನನಗೆ ಇದ್ರ ಬಗ್ಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ, ಪ್ರಾರ್ಥನೆ ಮಾಡಿ ಅಂತ. ಒಂದು ಮೆಸೇಜು ಬರಲ್ಲ. ನೀವು ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಆಧ್ಯಾತ್ಮಿಕರು ಹಂಗೆ ಮೆಸೇಜ್ ಹಾಕುವುದು. ಮೂರನೇದು, ಜೀವನದ ಗರ್ವ ಎಂದರೆ ಪ್ರಶಂಸೆ, ಮನ್ನಣೆ, ಸ್ಥಾನಮಾನ ಮತ್ತು ಹಣದ ದೊಡ್ಡ ಆಸೆ. ಹಣದ ದೊಡ್ಡ ಆಸೆ, ರಿಚ್ ಆಗಬೇಕು, ಮಿಲಿಯನೇರ್ ಆಗಬೇಕು, ಲಾಖ್ಯರಾಗಬೇಕು, ಮನೆ ಕಟ್ಟಬೇಕು. ಒಂದು ಮನೆ ಇದೆ, ಅದರ ಮೇಲೆ ಇನ್ನೊಂದು ಇದೆ, ಅದರ ಮೇಲೆ ಇನ್ನೊಂದು, ಹಂಗೆ ಅದೇ ಆಸೆ. ಬೈಬಲಲ್ಲಿ ಇಟ್ಬಿಟ್ಟು ಆರಾಧನೆ ಮಾಡಿ ಪ್ರಾರ್ಥಿಸೋದು ಇದಕ್ಕೆ. ಏನದು? ಜೀವನದ ಗರ್ವ. ಇನ್ನೂ ಬೇಕು. ಮೊದಲನೇ ಯೋಹಾನ 2:15 ಬರೆದಿದೆ, ಇವೆಲ್ಲವೂ ಇನ್ನೂ ನಮ್ಮಲ್ಲಿ ಇದ್ರೆ ತಂದೆಯ ಪ್ರೀತಿ ನಮ್ಮಲ್ಲಿ ಇಲ್ಲ ದೇವರ ಮಕ್ಕಳೇ. ತಂದೆಯ ಪ್ರೀತಿ ನಮ್ಮಲ್ಲಿ ಇದ್ದರೆ ನಮ್ಮಲ್ಲಿ ದೇವರ ರಾಜ್ಯ ಬೆಳೆಯುವುದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರ ತುಂಬಾ ಉಪಸ್ಥಿತಿ ನಾನಿಲ್ಲಿ ಅನುಭವಿಸ್ತಾ ಇದ್ದೀನಿ. ನೀವಿನ್ನೂ ಶರೀರದ ಆಸೆ, ಕಣ್ಣಿನ ಆಸೆ ಮತ್ತು ನಿಮ್ಮ ಜೀವನದ ಗರ್ವ ಇಟ್ಕೊಂಡಿದ್ದರೆ ನಿಮ್ಮಲ್ಲಿ ದೇವರ ಸ್ನೇಹ ಇಲ್ಲ, ದೇವರ ಪ್ರೀತಿ ಇಲ್ಲ. ದೇವರ ಪ್ರೀತಿ ಇಲ್ಲದಿದ್ದರೆ ದೇವರ ಎನಿಮೀಸ್ ಆಗಿ ವಿಶ್ವಾಸಿಗಳು ಜೀವನ ಮಾಡುತ್ತಾ ಇದ್ದಾರೆ ಅಂತ ಅರ್ಥ. ದೇವರ ಪ್ರೀತಿ ನಮ್ಮಲ್ಲಿ ಇರಬೇಕಂದ್ರೆ ನಮ್ಮಲ್ಲಿ ದೇವರ ರಾಜ್ಯ ಬೆಳೆಯಬೇಕು ಅಂತ ಆ ಲಸ್ಟ್, ಆ ಬಯಕೆ ನಮ್ಮಲ್ಲಿ ಇರಬೇಕು. ನಾನು ಬದಲಾಗಬೇಕು, ನನ್ನ ಕುಟುಂಬ ಬದಲಾಗಬೇಕು, ನಮ್ಮ ಚರ್ಚಲ್ಲಿ ಇನ್ನೂ ಜನ ಬರಬೇಕು, ಅವರೆಲ್ಲರೂ ಬದಲಾಗಬೇಕು. ದೇವರೇ, ಈ ಮೆಸೇಜಸ್ ಎಲ್ಲ ಅನೇಕ ಜನರಿಗೆ ಉಪಯುಕ್ತವಾಗಿರಬೇಕು. ನೀವು ಪ್ರಾರ್ಥನೆ ಮಾಡಬೇಕು. ಜನರಿಗೆ ಇಂಥ ಮೆಸೇಜಸ್ ಎಲ್ಲ ಬೇಡ ದೇವರ ಮಕ್ಕಳೇ. ನಿಮ್ಮ ಪ್ರಾರ್ಥನೆಯಿಂದ, ದೇವರೇ ಈ ಮೆಸೇಜಸ್ ಇಂದ ನನಗೆ ಒಳ್ಳೇದಾಯ್ತು, ನಿಮಗೆ ಒಳ್ಳೇದಾಗಿದ್ದರೆ ನೀವು ಪ್ರಾರ್ಥಿಸಬೇಕು. ಇಂಥ ಮೆಸೇಜಸ್ ಯಾರಿಗೂ ಬೇಕು ದೇವರ ಮಕ್ಕಳೇ? ದೇವರೇ ಆಶೀರ್ವಾದ ಮಾಡ್ತಾರೆ. ನೀವು ಉಪವಾಸ ಮಾಡಿ, ಧ್ಯಾನ ಮಾಡಿ, ಆರಾಧನೆ ಜಾಸ್ತಿ ಮಾಡಿ, ಪ್ರಾರ್ಥನೆ ಜಾಸ್ತಿ ಮಾಡಿ, ಏನು ಲೋಕದವರಾಗಿ ಇದೆಲ್ಲ ಮಾಡುವವರು. ಜನರಿಗೆ ಅರ್ಥವಾಗಬೇಕು ದೇವರ ಮಕ್ಕಳೇ. ನೀವು ಪ್ರಾರ್ಥಿಸಬೇಕು. ಯೂಟ್ಯೂಬ್ ಮೆಸೇಜ್ ತೆಗೆದು ಬಿಟ್ಟು, ದೇವರೇ ನಿಮ್ಮ ಬಯಕೆ ಏನೋದು ದೇವರು ನೋಡ್ತಾರೆ. ಈ ಮೆಸೇಜಸ್ಸು ತುಂಬ ಜನರಿಗೆ ತಲುಪುವುದ ಅಥವಾ ನನ್ನ ಮನೆಯ ಸ್ಥಿತಿ ಚೇಂಜ್ ಆಗುವುದ ನಿಮಗೆ ತುಂಬಾ ಬಯಕೆ? ಹೇಳಿ. ದೇವರ ಮನೆ ವಿಸ್ತರಿಸಬೇಕು, ದೇವರ ರಾಜ್ಯ ವಿಸ್ತರಿಸಬೇಕು. ಅದಕ್ಕೋಸ್ಕರ ನೀವು ಬಯಸಬೇಕು, ಪ್ರಾರ್ಥಿಸಬೇಕು, ವರ್ತಿಸಬೇಕು. ಆದರೆ ಮಾತ್ರ ನಿಮ್ಮಲ್ಲಿ ದೇವರ ಪ್ರೀತಿ ಇರುತ್ತದೆ. ಅಯ್ಯೋ ಹಿಂಗೆಲ್ಲ ಜೀವನ ಮಾಡಕ್ಕಾಗಲ್ಲ ನಿಮ್ಗೆ ಹೇಳಕ್ ಆಗತ್ತಾ? ಎಂದಿಗೂ ಇಲ್ಲ. ನೀವು ಬ್ಯಾಲೆನ್ಸ್ ಮಾಡಿಕೊಂಡು, ನಿಮಗೆ ಕೆಲಸ ಇದೆ, ಎಲ್ಲ ಇದೆ, ಇದೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವವರಾಗಿರಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಯಾಕೋಬನು 4:1-4 ಯಾಕೋಬನು ನಮ್ಮ ನಡುವಿನ, ಅಂದರೆ ನಮ್ಮ ಕುಟುಂಬದಲ್ಲಿ ಮತ್ತು ಚರ್ಚ್ಗಳಲ್ಲಿ ಮೂಲ ಜಗಳಗಳು ಮತ್ತು ಸಂಘರ್ಷಗಳ ಬಗ್ಗೆ ಸ್ಪಷ್ಟವಾಗಿ ನಮಗೆ ತಿಳುವಳಿಕೆ ನೀಡುತ್ತಾ ಇದ್ದಾನೆ. ಯಾಕೋಬನು 4:1-4. ಯಾಕೆ ನಮ್ಮ ಮನೆಗಳಲ್ಲಿ ಜಗಳ? ಯಾಕೆ ಚರ್ಚಲ್ಲಿ ಪ್ರೀತಿ ಇಲ್ಲ? ಯಾಕೆ ಚರ್ಚಲ್ಲಿ ಒಬ್ಬರೊಬ್ರು ಟೀಕಿಸುವುದು, ಒಬ್ಬರನ್ನೊಬ್ರು ಪ್ರೀತಿ ಇಲ್ಲದೆ ವರ್ತಿಸುವುದು? ಯಾಕೆ? ಲೌಕಿಕತೆ ವಿಶ್ವಾಸಿಗಳಲ್ಲಿ ಬೆಳೆಯುತ್ತಾ ಇದೆ. ಪಾಸ್ಟರ್ ಮಾಡುವುದು ಚೆನ್ನಾಗಿಲ್ಲ, ಅಲ್ಲ ಅಂದರೆ ಇವರು ಮಾಡಿರೋದು ಕರೆಕ್ಟ್ ಇಲ್ಲ, ಎಲ್ಲರ ಮೇಲೆ ನೀವು ಕಂಪ್ಲೇಂಟ್ ಮಾಡುವುದು. ಹಿಂಗೇನೋ ಒಂದು ಚರ್ಚ್ ನಡೆಯುವುದು. ನೀವು ಅರ್ಥ ಮಾಡಿಕೊಳ್ಳಿ.
ಯಾಕೋಬನು ಹೇಳ್ತಾನೆ, ಇದಕ್ಕೆ ಕಾರಣ ಜಗಳಗಳಿಗೆ, ಸಂಘರ್ಷಗಳಿಗೆ ನಮ್ಮ ಮನೆಯಲ್ಲಾಗಲಿ, ಅಲ್ಲಾಂದ್ರೆ ಚರ್ಚಲ್ಲಾಗಲಿ ಕಾರಣ ವಿಶ್ವಾಸಿಗಳಲ್ಲಿ ಇರುವ ಲೌಕಿಕತೆ. ವಿಶ್ವಾಸಿಗಳಲ್ಲಿ ಆತ್ಮಿಕತೆ ಬೆಳೆಯುತ್ತಾ ಇದ್ದರೆ ಅವರು ವಿನಮ್ರತೆಯಲ್ಲಿ ಬೆಳೀತಾರೆ, ಒಬ್ಬರನ್ನೊಬ್ಬರು ಬೆಳೆಸ್ತಾರೆ. ಪಾಸ್ಟರ್ ಜೊತೆಗೆ ಅವರು ನಿಂತ್ಕೊಳ್ಳುತ್ತಾರೆ, ನನ್ನ ಜೊತೆ ಈಗ ಯಾರೂ ಇಲ್ಲ. ಯಾಕೆ? ಲೌಕಿಕತೆ ಎಲ್ಲರಲ್ಲೂ ಬೆಳೆಯುತ್ತಾ ಇದೆ. ಆತ್ಮೀಕತೆ ಬೆಳೆಯುತ್ತಾ ಇದ್ದರೆ ನಮ್ಮ ಜೊತೆ ತುಂಬಾ ಜನ ಇರ್ತಾರೆ, ಪಾಸ್ಟರ್ಸ್ ಜೊತೆ ತುಂಬಾ ಜನ ಇದ್ದಾರೆ. ಪಾಸ್ಟರ್ಸ್ ಅದಕ್ಕೆ ನಿಂತ್ಕೊಳ್ಳೋದು, ದೇವರ ಸೇವೆ ಮಾಡುವುದಕ್ಕೆ, ದೇವರ ರಾಜ್ಯ ವಿಸ್ತರಿಸುವುದಕ್ಕೆ. ಅವರೊಬ್ಬರೇ ವರ್ಕ್ ಮಾಡಿದರೆ ಆಗಲ್ಲ, ನಾವೊಂದು ಗುಂಪಿನಲ್ಲಿ ನಿಂತ್ಕೊಂಡು ಮಾಡಬೇಕು. ಅದಕ್ಕೆ ಚರ್ಚ್ ಕೊಟ್ಟಿರುವುದು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಅವರು ಕ್ರಿಸ್ತನ ಬಳಿಗೆ ಬಂದ ನಂತರ ಆ ಲೌಕಿಕತೆಯನ್ನು ಕೊಲ್ಲುತ್ತಿಲ್ಲ, ಇದರಿಂದಾಗಿ ಅವರು ಪರಸ್ಪರ ಜಗಳವಾಡುತ್ತಿದ್ದಾರೆ ಅಂತ. ನಾನಿದು ಓದ್ತೀನಿ, ನಿಮಗೆ ಅರ್ಥವಾಗಿಲ್ಲ ಅಲ್ಲವೇ? ಯಾಕೋಬನು 4:1-4. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಗಳಿಂದಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ, ಮತ್ತು ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚುಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೆ ಏನು ದೊರೆಯುವುದಿಲ್ಲ. ನೀವು ಬೇಡಿದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕಂತ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ವ್ಯಭಿಚಾರಿಗಳು ನೀವು ಅಂತ. ಇಹಲೋಹ ಸ್ನೇಹವು ದೇವ ವೈರ್ಯವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕಂತಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ನೋಡಿ, ವಿಶ್ವಾಸಿಗಳಲ್ಲಿ ಪ್ರಾರ್ಥನೆ ಇದೆ, ಪ್ರಾರ್ಥನೆ ಇದ್ದರೂ ಅವರಿಗೆ ದೊರೆಯುವುದಿಲ್ಲ ಅಂತ. ಯಾಕೆಂದು ಇಲ್ಲಿ ಬರೆದಿದೆ. ಯಾಕೆ? ಇಹಲೋಕದ ಅಗತ್ಯಗಳಿಗೂ ಮಾತ್ರ ಅವರು ಪ್ರಾರ್ಥಿಸುತ್ತಾರೆ. ಪ್ರಾರ್ಥಿಸುವವರು ವ್ಯಭಿಚಾರಿಗಳು ಅಂತ ಇಲ್ಲಿ ಬರೆದಿದೆ ದೇವರ ಮಕ್ಕಳೇ. ಈ ವಾಕ್ಯಗಳೆಲ್ಲ ನೀವು ಮುಚ್ಚಿಟ್ಟು ಏನು ವಿಶ್ವಾಸ ಜೀವನ ಯಾರಿಗೆ ಮಾಡಕ್ಕಾಗತ್ತೆ ದೇವರ ಮಕ್ಕಳೇ? ಹಲ್ಲೆಲೂಯ. ನಮ್ಮ ಕುಟುಂಬಗಳು ಮತ್ತು ಚರ್ಚ್ಗಳಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಬೆಳೆಯಬೇಕು ಎಂದು ದೇವರು ಬಯಸುತ್ತಾರೆ. ಲವ್ ಅಂಡ್ ಹಾರ್ಮೋನಿ ಶುಡ್ ಗ್ರೋ ಇನ್ ಅವರ್ ಓನ್ ಫ್ಯಾಮಿಲಿ ಅಂಡ್ ಇನ್ ಚರ್ಚ್. ಯೋಹಾನ 17:20-21. ಆಗ ಮಾತ್ರ ನಾವು ಆಶೀರ್ವದಿಸಲ್ಪಡುತ್ತೇವೆ. ಯಾಕೋಬನು ಚರ್ಚ್ ಹೊರಗೆ ಸಂಘರ್ಷದ ಬಗ್ಗೆ ಅಲ್ಲ ಇದರಲ್ಲಿ ಬರೆದಿರುವುದು. ಚರ್ಚಿನಲ್ಲಿರುವ ಸಂಘರ್ಷ, ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಚರ್ಚಲ್ಲಿ ಪ್ರೀತಿ ಇಲ್ಲ, ಒಬ್ಬರಿಗೊಬ್ಬರು ಪ್ರೈಸ್ ದ ಲಾರ್ಡ್ ಹೇಳುತ್ತಾರೆ, ಆದರೂ ಹೃದಯದಲ್ಲಿ ಅವರ ಒಳಗೆ ಏನಿದೆ, ಆ ಸಿಸ್ಟರ್ ಬಂದಿದ್ದಾಳೆ, ಆ ಬ್ರದರು ಬಂದಿದ್ದಾರೆ ನೋಡು, ಇದೇ ಒಳಗಡೆ ಇರುವುದು. ಒಳಗಡೆ ಅವರು ಯುದ್ಧ ಮಾಡುತ್ತಾರೆ. ಮತ್ತು ಮನೆ ಹೋಗಿದರೆ, ಚರ್ಚಲ್ಲಿ ಬಂದರೆ ಸ್ವಲ್ಪ ಕಂಟ್ರೋಲ್ ಇದೆ, ಮನೆಯಲ್ಲಿ ಏನು ಕಂಟ್ರೋಲ್ ಇಲ್ಲ ಅಲ್ಲವೇ? ಇದೆಲ್ಲ ನಡೆಯುವುದು ದೇವರ ಮಕ್ಕಳೇ. ಯೋಚಿಸಿ, ನಾನು ಸುಮ್ಮನೆ ಹೇಳ್ತಾ ಇದ್ದೀನ? ಯಾಕೆ? ನಾವು ಈ ಲೌಕಿಕರಾಗಿ ಜೀವನ ಮಾಡೋದ್ರಿಂದ. ಇದಕ್ಕೆ ಕಾರಣ ವಿಶ್ವಾಸಿಗಳಲ್ಲಿ ಮತ್ತು ಚರ್ಚ್ಗಳಲ್ಲಿ ದೇವರ ಪ್ರೀತಿ ಬೆಳೆಯುತ್ತಿಲ್ಲ, ಆದರೆ ಪ್ರಾಪಂಚಿಕತೆ ಬೆಳೆಯುತ್ತದೆ. ಎಲ್ಲಿ ಬದುಕು ಬೆಳೆಯಬೇಕು, ಕೊಲೆ ಮತ್ತು ಸಾವು ಬೆಳೆಯುತ್ತದೆ. ಎಲ್ಲಿ ಬದುಕು ಬೆಳೆಯಬೇಕು, ಚರ್ಚಲ್ಲಿ ಏನು ಬೆಳೆಯಬೇಕು ದೇವರ ಮಕ್ಕಳೇ? ಲೈಫ್, ಬದುಕು. ಅಲ್ಲಿ ಕೊಲೆ ಮತ್ತು ಸಾವು ಅಲ್ಲವೇ? ಸಾವು ಬೆಳೆಯುತ್ತಾ ಇದೆ, ವಿಶ್ವಾಸಿಗಳಲ್ಲಿ ಸಾವು ಬೆಳೆಯುತ್ತಾ ಇದೆ. ಯಾರಿಗೂ ಬೇಡ. ಇಲ್ಲಿ ಬರೆದಿದೆ, ನಾಶವಾಗುವವರಿಗೆ ಶಿಲುಬೆಯ ವಿಷಯವಾದ ಸಾರೋಣವು ಹುಚ್ಚುತನವಾಗಿದೆ ಅಂತ. ವಿಶ್ವಾಸಿಗಳಿಗೆಲ್ಲ ಪಾಸ್ಟರು ಬೋಧಿಸುವುದು ಹುಚ್ಚುತನ. ಪಾಸ್ಟರ್ ಅನುಗೆ ಬೇರೆ ಕೆಲಸ ಇಲ್ಲ, ಅವರಿದೇ ಬೋಧಿಸುವುದು. ಹೌದು, ಇದೇ ನಾನು ಬೋಧಿಸುವುದು, ಅದಕ್ಕೋಸ್ಕರ ನಾನು ಏನ್ ಮಾಡಿರುವುದು. ಅಲ್ಲವೇ ದೇವರ ಮಕ್ಕಳೇ? ನೋಡಿ, ಹಲ್ಲೆಲೂಯ. ಸೊ ಚರ್ಚಲ್ಲಿ ಬದುಕು ಬೆಳೆಯಬೇಕು, ಸಾವಲ್ಲ. ನಿಮ್ಮ ಮನೆಯಲ್ಲಿ ಬದುಕು ಬೆಳೆಯಬೇಕು, ಸಾವಲ್ಲ, ಕೊಲೆಯಲ್ಲ, ಆಂಕರಲ್ಲ ಬೆಳೆಯಬೇಕಾಗಿರುವುದು. ಹೌದಾ? ನಿಮ್ಮ ಮನೆಯಲ್ಲೆಲ್ಲ ಏನು ಕೋಪನ ಬೆಳೆಯುತ್ತಾ ಇರೋದು, ಬದುಕ ಬೆಳೆಯುತ್ತಾ ಇರುವುದು. ಯೋಚನೆ ಮಾಡಿ, ಅದೆಲ್ಲಿಂದ ಬರ್ತದೆ? ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೋ ಅಲ್ಲಿಂದ ಬರುತ್ತದೆ. ಹಲ್ಲೆಲೂಯ. ಅವರ ಪ್ರಾರ್ಥನೆಗಳು ಈ ಲೋಕದ ವಿಷಯಗಳಿಗಾಗಿ ಮಾತ್ರ, ದೇವರ ರಾಜ್ಯಕ್ಕಾಗಿ, ನೀತಿ, ಸಂತೋಷ, ಸಮಾಧಾನ, ಇದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡುವುದಿಲ್ಲ. ಅದು ಕಾರಣ ಅವರಲ್ಲಿ ಏನು ಸಾವು ಬೆಳೆಯುತ್ತಾ ಇದೆ.
ನಾವು ಹೀಗೆ ಜೀವನ ಮಾಡಿದರೆ ಮಾತ್ರ ದೇವರಿಂದ ಏನಾದರೂ ಆಶೀರ್ವದಿಸಲ್ಪಡುತ್ತೇವೆ. ದೇವರ ಮಕ್ಕಳೇ, ಏನು ಯೇಸುದೇವರಿಗೆ ಹೇಳಿದ್ರು ಮತ್ತಾಯ 6:33 ಮೊದಲು ನನ್ನ ರಾಜ್ಯವನ್ನು ಹುಡುಕು ಮತ್ತು ಎಲ್ಲಾ ಇದರ ವಸ್ತುಗಳನ್ನು ಸೇರಿಸಲಾಗುವುದು. ನನ್ನ ರಾಜ್ಯವನ್ನು ಹುಡುಕು. ಏನು ನನ್ನ ರಾಜ್ಯ? ನೀತಿ, ಸಂತೋಷ, ಸಮಾಧಾನ. ಹೌದು, ನನಗೂ ತುಂಬಾ ಕಷ್ಟದಲ್ಲಿ ನಾನು ಹಾದು ಹೋಗ್ತಾ ಇದ್ದೀನಿ, ಕುತ್ಕೊಂಡು ಅಳು ಎಂದು ದೇವರು ಹೇಳಿದರ ದೇವರ ಮಕ್ಕಳೇ? ಸಂತೋಷವಾಗಿ ಹಾಡು ಹಾಡ್ರಿ ಅಂತ ದೇವರು ಹೇಳಿದಾಗ ವಿಶ್ವಾಸಿಗಳ ಮನೆಯಲ್ಲಿ ಬರೀ ಅಳುವುದು 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 ಅಳುವುದು, ಸಂತೋಷನೇ ಇಲ್ಲ. ಯಾಕೆ? ಈ ಲೋಕದಿಂದ ಕುಡುಕ್ತಾ ಇರುವುದು ಅವರಿಗೆ ಸಿಗ್ತಾ ಇಲ್ಲ. ಅದಕ್ಕಲ್ವಾ ಇದು ಇನ್ನೂ ವಿಶ್ವಾಸಿಗಳಿಗೆ ಅರ್ಥವಾಗ್ತಾ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ. ನಿಮ್ಮಲ್ಲಿ ತುಂಬಾ ಲೌಕಿಕತೆಯ ಆತ್ಮ ಇದೆ, ನಿಮಗಾಗಲ್ಲ ಅಂತ ನೀವೆಲ್ಲರೂ ಹೇಳ್ತೀರಲ್ಲ. ಆ ಲಸ್ಟ್ ಫಾರ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಇಸ್ ಗ್ರೋಯಿಂಗ್ ಇನ್ ಯು. ದಟ್ ಇಸ್ ದ ರೀಸನ್. ಪ್ರಾರ್ಥನೆ ಮಾಡಿರಿ ದೇವರ ಮಕ್ಕಳೇ. ಅದರಿಂದ ನಿಮ್ಗೆ ಏನೂ ಲಾಭ ಇಲ್ಲ, ಇನ್ನು ನಿಮಗೆ ಕಟ್ಟದೇ ಆಗುವುದು. ನೀವು ಅರ್ಥ ಮಾಡಿಕೊಳ್ಳಿ. ನೀವು ಹಿಂಗೆ ಮಾಡಲಿಲ್ಲದಿದ್ದರೆ ಕಾಲ ಕಳೆಯುತ್ತಾ ಇರುತ್ತದೆ ಮತ್ತು ಚಿಂತೆಗಳು, ತೊಂದರೆಗಳು ಹೆಚ್ಚಾಗುತ್ತದೆ. ಚಿಂತೆಗಳು, ತೊಂದರೆಗಳು ನಮ್ಮ ಮನೆಯಲ್ಲಿ, ವಿಶ್ವಾಸಿಗಳ ಮನೆಗಳಲ್ಲಿ ಹೆಚ್ಚಾಗುತ್ತದೆ. ಮತ್ತೆ ನಮ್ಮ ಚಿಂತೆಗಳು ನಿಯಂತ್ರಿಸಲು ನಮಗೆ ಕಷ್ಟಕರವಾಗುತ್ತದೆ. ಟು ಕಂಟ್ರೋಲ್ ಒನ್ ಥಿಂಗ್, ವಾಟ್ ಈಸ್ ಡಿಫಿಕಲ್ಟ್ ಇಸ್ ಯೋರ್ worries. Worries will go without control. ಯಾಕೆಂದ್ರೆ ಎಲ್ಲಿ ನೋಡಿದ್ರು ದುಃಖ. ಅಲ್ಲಿ ನೋಡಿ ಗಣೇಶ, ಇಲ್ಲಿ ನೋಡಿ ಗಣೇಶ ಅಂತ ಗಣೇಶ ಹಬ್ಬ ಬಂದಾಗ ಎಲ್ಲರೂ ಹಾಡು ಹಾಡುತ್ತಾರೆ. ಅದೇ ತರ ವಿಶ್ವಾಸಿಗಳು ಎಲ್ಲಿ ನೋಡಿದರೂ ದುಃಖ ದುಃಖ ದುಃಖ. ಆ ಸಿಸ್ಟರ್ ಅಲ್ಲೇ ನೋಡಿ ದುಃಖ, ಈ ಸಿಸ್ಟರ್ ಮೇಲೆ ನೋಡಿ ದುಃಖ. ಎಲ್ಲರಿಗೂ ದುಃಖ ದುಃಖ ದುಃಖ. ಒಂದು ಮನೆಯಲ್ಲೂ ಆರಾಧನೆ ಇಲ್ಲ. ಪ್ರಾರ್ಥನೆ ಇದೆ, ಆರಾಧನೆ ಬೇಕು ದೇವರ ಮಕ್ಕಳೇ. ಸ್ವಲ್ಪ ಟೈಮ್ ಕೂತ್ಕೊಂಡು ಆರಾಧನೆ ಮಾಡಿ. ಫಸ್ಟ್ ವೆನ್ ಯು ಆರ್ ಸಿಟ್ಟಿಂಗ್ ಫಾರ್ ದ ಫ್ಯಾಮಿಲಿ ಪ್ರೇಯರ್ಸ್, ದೇವರೇ ಅದು ಕೊಡುವುದು ಬುಟ್ಟಿ ಇಟ್ಕೊಂಡಲ್ಲ ನೀವು ಪ್ರಾರ್ಥನೆ ಮಾಡುವುದು. ಸ್ವಲ್ಪ ಟೈಮ್ ಆರಾಧಿಸು. 1-2 ಸಾಂಗ್ಸ್ ಎಷ್ಟು ಟೈಮ್ ತಕ್ಕೊಳ್ತದೆ? ನಿಮ್ಗೆ ಆಗಲ್ಲ ಅಲ್ಲವೇ? ತುಂಬಾ ಜನರಿಗೆ ಆರಾಧನೆ ಮಾಡಕ್ ಆಗಲ್ಲ. ಯಾಕೆಂದರೆ ಲಸ್ಟ್ ಆಫ್ ದ ಫ್ಲೆಶ್ ಇಸ್ ಗ್ರೋಯಿಂಗ್ ಇನ್ ಯು. ಪ್ರಾರ್ಥನೆ ಮಾಡಿದ್ರು 5 ಮಿನಿಟ್ ಇದೆ, ಸ್ವಲ್ಪ ಸಾಕು, ನಿಲ್ಲಿಸಿ. ಲಸ್ಟ್ ಇಸ್ ಗ್ರೋಯಿಂಗ್ ಇನ್ ಯು, ಅಲ್ಲವೇ? ಇಷ್ಟು ವರ್ಷ ನಾನು ಪ್ರೀಚ್ ಮಾಡಿದರು, ಇದನ್ನು ಕೊಲ್ಲಕ್ಕಾಗಲಿಲ್ಲದಿದ್ದರೆ ವಿಶ್ವಾಸಿಗಳೇ, ಒಂದು ಮಾತ್ರ ನಾನು ಹೇಳುತ್ತೇನೆ, ನಾವು ದೇವರ ರಾಜ್ಯವನ್ನು ಹುಡುಕಿದರೆ ನಮಗೆ ಎಲ್ಲ ದೇವರು ಕೊಡ್ತಾರೆ ಅಂತ ದೇವರ ವಾಗ್ದಾನ ಮಾಡಿದೆ. ದೇವರ ಪ್ರೀತಿ ನಮ್ಮಲ್ಲಿ ಇರಬೇಕಂದ್ರೆ ದೇವರ ರಾಜ್ಯವನ್ನು ನಾವು ಬೆಳೆಸಬೇಕು. ನಮ್ಮಲ್ಲಿ ಬೆಳೆಸಬೇಕು, ನಮ್ಮ ಕುಟುಂಬದಲ್ಲಿ ಬೆಳೆಸಬೇಕು, ಚರ್ಚಲ್ಲಿ ಬೆಳೆಸಬೇಕು. ನೀವು ದೇವರ ರಾಜ್ಯಕ್ಕೋಸ್ಕರ ಸೇವೆ ಮಾಡಬೇಕು. ನಿಮಗೆ ಸೇವೆ ಮಾಡಕ್ಕಾಗಲಿಲ್ಲ ಅಂದ್ರೆ ನೀವು ಅಳಬೇಕು. ದೇವರೇ, ನನಗೇನು ನಿನಗೆ ಮಾಡಕ್ಕಾಗ್ತಾ ಇಲ್ವಲ್ಲ ದೇವರೇ. ನೀವು ಅಳ್ತಾ ಇದ್ದೀರಾ? ಇಲ್ಲ. ದೇವರೇ, ನನ್ನ ಮನೆಯೆಲ್ಲ ಸೋರುತ್ತಾ ಇದೆ ದೇವರೇ. ಮೇಲೆ ನೋಡಿಕೊಂಡು ಅಳುವುದು. ಇದೆಲ್ಲ ವಿಶ್ವಾಸಿಗಳೇ. ಲೋಕದವರಾಗಿ ಜೀವನ ಮಾಡಿಕೊಂಡು ದೇವರಿಂದ ಏನು ಸಿಗುವುದಿಲ್ಲ ಅಂತ ನಾವು ಹೇಳಿದರೆ ಎಷ್ಟು ಕಷ್ಟ ಅಲ್ಲವೇ? ದೇವರ ಶತ್ರುಗಳಾಗಿ ನಾವಿನ್ನು ಜೀವನ ಮಾಡಬಾರದು ದೇವರ ಮಕ್ಕಳೇ. ದೇವರು ನಮ್ಮಲ್ಲಿ ಬಂದಿದ್ದಾರೆ, ಬದುಕು ಬೆಳೆಯಬೇಕು. ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ, ಚರ್ಚಲ್ಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.